ನಮಸ್ಕಾರ ಭಕ್ತಿವಂತರೇ, ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಪೂಜಾ ಸಿದ್ಧತೆಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಸಂಚಿಕೆಯಲ್ಲಿ ತಾಯಿ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ಪುರೋಹಿತರ ಮುಖೇನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸೋ ಪ್ರಯತ್ನ ಈ ವಿಡಿಯೋ ಮುಖೇನ ನಿಮ್ಮ ಮನೆಗಳಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಆ ತಾಯಿ ಪೂಜೆಯನ್ನು ಮಾಡಲಿ ಅನ್ನೋದು ನನ್ನ ಸಂಕಲ್ಪ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಿ ಈ ಪೂಜೆಯಲ್ಲಿ ನೀವು ಕೂಡ ಪಾಲ್ದಾರರಾಗಿ. ಪೂಜೆಯ ಮೊದಲಿಗೆ ನಾವು ಯಾವುದೇ ವ್ರತ ಆಚರಣೆಯನ್ನು ಮಾಡಬೇಕಾದ್ರೂ ಮೊದಲಿಗೆ ದೀಪಾರಾಧನೆಯನ್ನು ಮಾಡಬೇಕು. ನಿಮ್ಮ ಕೈಯಿಂದ ಆ ದೀಪಕ್ಕೆ ಅರಿಶಿನ ಕುಂಕುಮಾಕ್ಷತೆಯನ್ನು ಧರಿಸಿ ದೀಪ ಹಚ್ಚಿ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ತದಗುರು ಸಿದ್ಧಲಿಂಗೇಶ್ವರಾಯ ನಮಃ. ಗುರುದಕ್ಷಿಣಾಮೂರ್ತಯೇ ನಮಃ. ಓಂ ತದೇವ ಲಗ್ನಂ ಸುಜನಂ ತದೇವಾತಾರ ಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀ ಪದೇತೇಂದ್ರೇಗಂ ಸ್ಮರಾಮಿ. ದೇವಿಂಬಾ ಸಮಜನಯಂತ ದೇವಾಃ ತಾಂ ವಿಶ್ವರೂಪಾ ಬಸವೋ ವದಂತೆ ಸ್ಥಾನೋ ಮುಂದ್ರೇಶು ಮೂರ್ಧಂ ದುಹಾನ ದೇನುರ್ಭಾಗಸ್ಥಾನವದತ್ತದೈತೋ. ದೀಪಾರಾಧನ ಮಹತ್ತಮತ್ತು ಸುಪ್ರತಿಷ್ಠಿತಮಸ್ತು. ದೀಪದ ಪಾದಗಳಿಗೆ ಆ ಕಡೆ ಈ ಕಡೆ ಇಡಿ. ನೋಡಿ, ನಮ್ಮ ಆಚರಣೆಗಳಲ್ಲಿ ಪೂಜೆ ಪುನಸ್ಕಾರ ವ್ರತಾದಿಗಳನ್ನು ಮಾಡಬೇಕಾದ್ರೆ ಮೊದಲಿಗೆ ದೀಪಾರಾಧನೆಯನ್ನು ಮಾಡ್ತೀವಿ. ಕಾರಣ ದೀಪ ಅಂತಕ್ಕಂಥದ್ದು ಸಾಕ್ಷಾತ್ ಭಗವಂತನ ಸ್ವರೂಪ, ಜ್ಞಾನದ ಸಂಕೇತ ಅಂತ ಹೇಳ್ತೀವಿ. ದೀಪ ಅಂದ್ರೆ ಜ್ಞಾನ. ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರದ ಕತ್ತಲೆ ದೂರವಾಗಿ ಜ್ಞಾನ ಅನ್ನತಕ್ಕಂಥ ಜ್ಯೋತಿ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಬೆಳಕಲಿ ಅಂತೇಳಿ ಪರಮಾತ್ಮನಿಗೆ ಈ ಜ್ಞಾನದ ಸ್ವರೂಪವಾಗಿರ್ತಕ್ಕಂಥ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥದ್ದು. ನೋಡಿ, ಜಗತ್ತನ್ನು ಬೆಳಗಲಿಕ್ಕೆ ಸೂರ್ಯ ಚಂದ್ರರಿದ್ದಾರೆ, ಮನೆಯನ್ನು ಬೆಳಗಲಿಕ್ಕೆ ನಾನಾ ವ್ಯವಸ್ಥೆಗಳಿದೆ. ಆದರೂ ಭಗವಂತನ ಸೇವೆಗೆ ಈ ನಂದಾದೀಪ, ತುಪ್ಪದ ಹಾರತಿ, ಕರ್ಪೂರದ ಜ್ಯೋತಿ ಇವೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂತಹ ಆಚರಣೆಗಳು. ಇವೆಲ್ಲ ಕಂಪಲ್ಸರಿ ಮಾಡಲೇಬೇಕು. ಹಚ್ಚಿರ್ತಕ್ಕಂಥ ಜ್ಯೋತಿಯನ್ನು ನೋಡ್ತಾ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರದ ಕತ್ತಲೆ ದೂರವಾಗಿ ಜ್ಞಾನದ ಜ್ಯೋತಿ ಬೆಳಗಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಓಂ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪಾರಾಧನ ಮಹತ್ತಮತ್ತು ಸುಪ್ರತಿಷ್ಠಿತಮಸ್ತು. ದೀಪದ ಪಾದಕ್ಕೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಆಚಮನವನ್ನು ಮಾಡ್ಕೋಬೇಕು. ಕೈ ಒರೆಸ್ಕೊಳ್ಳಿ. 3 ಬಾರಿ ನೀರನ್ನು ಕುಡಿಬೇಕು. ಒಂದು ಸಾಸಿವೆ ಕಾಳು, ಗೋಧಿ ಕಾಳು ಮುಳುಗುವಷ್ಟು ನೀರನ್ನು ಹಾಕೋಬೇಕು. ನೀರನ್ನು ಕುಡಿಬೇಕು. ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ. ನಂತರ 2 ಕೈಗಳನ್ನು ಒರೆಸ್ಕೊಳ್ಳಿ. ಅಥರ್ವಣ ವೇದಾಯ ನಮಃ, ಇತಿಹಾಸ ಪುರಾಣೇಭ್ಯೋ ನಮಃ. ಗಂಧಾಕ್ಷತೆಗಳನ್ನು ಧಾರಣೆ ಮಾಡ್ಕೋಬೇಕು. ನೀನೇ ಓಂ ಋಗ್ವೇದಾಯ ಸ್ವಾಹ, ಓಂ ಯಜುರ್ವೇದಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಅಥರ್ವಣವೇದಾಯ ನಮಃ. ಆಚಮ್ಯ ಪವಿತ್ರವಾಣಿ ಪ್ರಾಣಾನಾಯಮ್ಯ. ಓಂ ಇತಿಹಾಸ ಪುರಾಣೇಭ್ಯೋ ನಮಃ. ಓಂ ಅಗ್ನಯೇ ನಮಃ, ಓಂ ಹಗ್ನಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ವಾಯುವೇ ನಮಃ, ಓಂ ವಾಯುವೇ ನಮಃ, ಓಂ ದಿಗ್ಭ್ಯೋ ನಮಃ, ಓಂ ದಿಗ್ಭ್ಯೋ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಅಂತರಿಕ್ಷಾಯ ನಮಃ, ಓಂ ದಿವ್ಯೈ ನಮಃ, ಓಂ ಬ್ರಹ್ಮಣೇ ನಮಃ, ಓಂ ವಿಷ್ಣವೇ ನಮಃ, ಓಂ ಶ್ರೀ ಸಾಂಬ ಸದಾಶಿವಾಯ ನಮಃ. ಶಿವಃ ಚಮ್ಯ ಪ್ರಾಣಾನಾಯಮ್ಯ ದೇಶಕಾಲವು ಸಂಕೀರ್ತ್ಯ. ಆಚಮನ ಆದ ನಂತರ ಪ್ರಾಣಾಯಾಮ. ನಂತರ ಅಕ್ಷತೆ ಹೂವನ್ನು ಅಲಂಕಾರ ಆದ ನಂತರ ಅಕ್ಷತೆ ಹೂವನ್ನ ಎಡಗೈಲಿ ಹಾಕೋಬೇಕು, ಬಲಗೈನ ಮುಚ್ಕೋಬೇಕು, ಬಲಗಡೆ ತೊಡೆ ಮೇಲೆ ಇಟ್ಕೋಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗುರುವೇ ಸರ್ವಲೋಕಾನಾಂ ವಿಷಜೀ ಭವರೋಗಿಣಾಂ ನಿರಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ತದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಗುರುದಕ್ಷಿಣಾಮೂರ್ತಯೇ ನಮಃ. ವಾಗತ್ತಾ ವಿಪಸಂಪ್ರತ್ತಾ ವಾಗತ್ತಾ ಪ್ರತಿಪತ್ತಗೆ ಜಗದಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಉಮಾಮಹೇಶ್ವರಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸಕಲ ವಿಘ್ನ ನಿವಾರಕಾಯ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ.
प्रणो देवी सरस्वती वाजय बद्वाजनीवते दीनाम वित्रवतहानो दिवो बृहत् प्रपदाद सरस्वती यजतागन्ति यज्ञं वाग्देव्यै नमः सरस्वती ब्रह्मदेवतानुग्रहफलसिद्धर्थे कल्याणाद्भुतगात्राय कामितार्थप्रदायिकां श्रीमद्वेङ्कटनाथाय श्रीनिवासाय मङ्गलं महालक्ष्मी च विद्महे विष्णुपत्नी च धीमहि तन्नो ब्रह्महालक्ष्मी प्रचोदयात् श्रीलक्ष्मीनारायण स्वामी देवता पूर्णानुग्रहफलसिद्धर्थं कुलदेवतः आशीर्वादफलसिद्धर्थं वरल महालक्ष्मी देवता व्रतपूजां कर्मकरिष्माणः समत्तविघ्नदोषनिवारणार्थम् आपस्सर्पन्त ते भूता ये भूता भूसंस्थिता ये भूता विघ्नकर्तारस्ते रक्षन्तु शिवाज्ञयाः आगमार्तन्त देवानां गमनार्थं रक्षतां प्रज्ञात् घण्टारुं वक्त्या देवता पानलाञ्चनं जय घण्टानादं कृत्वा ओम शिव शिव शंभोराज्ञाय प्रवर्तमानस्य आद्य ब्रह्मणो द्वितीयपरार्धे श्वेतवराह कल्पे वैवस्वतमन्वन्तरे कलियुगे प्रथमपाधे जम्बूद्वीपे भरतवर्षे भरतखण्डे मेरोर्दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिक चान्द्रमानेन शालेवाहनशके प्रभवाधे षष्ठे संवत्सराणां मध्ये ಇಂದು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇವತ್ತಿನ ದಿನದ ನಕ್ಷತ್ರ ಎಲ್ಲವನ್ನು ಹೇಳಬೇಕು. ನಾನು ಹೇಳ್ಕೊಟ್ಟಾಗೆ ಹೇಳಿ. ಶ್ರೀಮತ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಪುಣ್ಯಕಾಲೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಶುಭವಾಸರ ಭೃಗುವಾಸರ ಯುಕ್ತಾಯಾಂ ಪ್ರಾತಃ ಕಾಲೆ ಶುಭ ಉತ್ತರಾಷಾಢ ನಕ್ಷತ್ರ ಪ್ರೀತಿ ಯೋಗ ಗರಜಕರಣ युक्तायाम एवं गुण विशेषण विशिष्टायाम अस्याम शुभ चतुर्दशी तिथौ युक्तायाम आधौ मम ममेन उपात्त समस्त दुरितक्षय द्वारः श्री पार्वती परमेश्वर महालक्ष्मी नारायण सरस्वती ब्रह्मदेवता प्रीत्यर्थम श्री क्षेत्र अधिपति मम कुलदेवता आशीर्वाद अनुग्रह पूर्वकं मम दीक्षागुरु विद्यागुरु गुरुदेवता आशीर्वाद अनुग्रह कृपाकटाक्ष श्रीरक्ष सर्वकाल सदाकाल प्राप्त्यर्थम अखिलांडकोटि ब्रह्मांड सुरगण वंदित ब्रह्मा विष्णु माहेश्वरादि देवानुदेवता संपूर्ण आशीर्वाद अनुग्रह पूर्वकं माता पितृ आशीर्वाद अनुग्रह पूर्वकं मम वासगृहे वर्षे वर्षे शक्त्यानुसारे भक्त्यानुसारे कर्तव्यानुसारे आचार्य सम्मुखेन मम इष्टदेवता महागणपति वरमहालक्ष्मी देविनः व्रतपूजां कर्म करिष्यमाणः इति सह सेवाकर्तस्य अस्य ಯಜಮಾನಸ್ಯ ನಿಮ್ಮದು ಗೋತ್ರ ಯಾವ್ದಿರುತ್ತೋ ಆ ಗೋತ್ರವನ್ನ ಸ್ಮರಣೆ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ವರ್ಗಸ್ಯ ಸಮಸ್ತ ಬಂಧು ಬಾಂಧವ ಪರಿವಾರ ವರ್ಗಸ್ಯ, ಹಾಗೆ ನೀವು ವ್ಯಾಪಾರ ಮಾಡ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥ ಸಂಸ್ಥೆಗಳಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ನಾಮಧೇಯಸ್ಯ ಸಮಸ್ತ ಭಕ್ತ ಜನಾನ ಆಸ್ತಿಕ ಜನಾನ ನಾಸ್ತಿಕ ಜನಾನ ಸಹ ಕುಟುಂಬ ವರ್ಗಾನ, ಎಲ್ಲರನ್ನು ಒಮ್ಮೆ ಹಾಗೆ ಎಲ್ಲರನ್ನು ಸ್ಮರಣೆ ಮಾಡಿಕೊಂಡು ಮತ್ತೊಮ್ಮೆ ಶುರು ಮಾಡಿ ಹೇಳಿ. ಮಮ, ಮಮ ಅಂದ್ರೆ ಎಲ್ಲರೂ ಸೇರ್ಕೋತಾರೆ, ಹೇಳಿ. ಮಮ ಸಹ ಕುಟುಂಬ ವರ್ಗಸ್ಯಾಂ ಸಮಸ್ತ ಬಂಧು ಬಾಂಧವ ಪರಿವಾರ ವರ್ಗಸ್ಯಾಂ ಆಸ್ತಿಕ ನಾಸ್ತಿಕ ಜನಾನಾಂ ಸಹ ಕುಟುಂಬ ವರ್ಗಾನಾಂ ನಾಮಃ ಕ್ಷೇಮಃ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅಭಯ ಆಯುಹು ಆರೋಗ್ಯ ಭಾಗ್ಯ ಮಹದೈಶ್ವರ್ಯ ಭೋಗೈಶ್ವರ್ಯ ಸಕಲೈಶ್ವರ್ಯ ನವವಿಧ ಭಕ್ತಿ ಪ್ರಾಪ್ತಿ ಪೂರ್ವಕಂ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಅಖಂಡ ಮೋಕ್ಷ ಸಾಮ್ರಾಜ್ಯ ಸಿದ್ಧ್ಯರ್ಥಂ ಸಕಲ ಸೌಭಾಗ್ಯ ಪ್ರಾಪ್ತ್ಯರ್ಥಂ ಆಧೌ ಮಮ ದುರ್ಗಂಧ ದುರ್ದೋಷ ದುಸ್ವಪ್ನ ನಿವಾರಣ ಪೂರ್ವಕಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯ ಪುರುಷಾರ್ಥ ಫಲ
सिद्ध्यर्थम आधौ मम जन्मनि इह जन्मनि जन्म जन्मांतरेषु भ्रूणहत्या गोहत्या सर्पहत्या दोष निवारणार्थं बिल्ववृक्ष शमीवृक्ष अश्वत्थवृक्ष कल्पवृक्ष अर्कवृक्ष औदुंबर वृक्षच्छेदन दोष निवारणार्थं स्त्रीशाप दैवशाप ब्राह्मणशाप गुरुशाप मातृशाप पितृशाप सर्पशाप विमोचनार्थं आदौ मम जन्म जन्मांतर पाप प्रायश्चितार्थं सर्वदुःख विमोचनार्थं सर्वसंकष्ट परिहारार्थं सर्व शत्रुकृत दुष्टालोचन अभयार्थं समस्त कलंकदोष परिहारार्थं आदौ मम चिंतित कार्य शीघ्रता निर्विघ्नता फल प्राप्त्यर्थं आदौ मम चिंतित कायक वाचक मानसिक ज्ञात अज्ञात सकल कंटक दोष निवारणार्थं परमंत्र परयंत्र परतंत्र परविद्या सम्मोहनादि सकल वामाचारिक दुष्टग्रह दोष निवारणार्थं स्वमंत्र स्वयंत्र स्वतंत्र स्वविद्या प्रकटनार्थं भूत प्रेत पिशाच शाकिनी डाकिनी विध्वंसनाशक्ति उच्चाटनार्थं शमनार्थं संहरणार्थं सकल दुष्ट प्रयोग क्षुद्र प्रयोग पंचगिरि प्रयोग शल्य तंत्रादि प्रयोग बगलादि प्रयोग असुरी प्रयोग वाराही प्रयोग वार्ताली प्रयोग नवचंडी प्रयोग शतचंडी प्रयोग बुद्धिमांद्यादि प्रयोग महामारी प्रयोगादि विविध अभिचारिक प्रयोगात् शनिवात अष्टादश विदगुल्म पक्षवात प्रयोग मार्जाल तंत्र मूषिक तंत्र वृश्चिक तंत्र सर्पतंत्र शरभतंत्र शार्दूल तंत्र नारीकेळ तंत्र नानाविध अन्न पान भक्ष भोज्य सम्मिश्रित विषादि प्रयोग परिहारार्थं आदौ मम सकल कार्य विजयार्थं अस्य मम जनन काले जातकादि सूचित सर्वारिष्ट दोष परिहारार्थं विशेषतः पंचम अष्टम 7.5 शनि दोष परिहारार्थं विशेषतः कालसर्पदोष परिहारार्थं कुजदोष निवारणार्थं आदित्यादि नवग्रह दोष पीढ़ा परिहारार्थं आदिभौतिक आध्यात्मिक त्रिविध तापत्रय निवारणार्थं तेषां ग्रहाणाम् अत्यंत शुभ फल प्राप्त्यर्थं ग्रहबाधा निवृत्ति पूर्वकं ग्रह अनुकूल्यता सिद्ध्यर्थं मम जन्म नक्षत्र जन्म राशि वशात नाम नक्षत्र नाम राशि वशात संभवितानां पापानां अपनोदनार्थं तेषां ग्रहाणाम् अत्यंत शुभ फल प्राप्त्यर्थं ग्रहबाधा निवृत्ति पूर्वकं ग्रह अनुकूल्यता सिद्ध्यर्थं अस्य मम देह शक्ति वृद्ध्यर्थं मम शुद्ध आहार सेवन सिद्ध्यर्थं मम जीर्णांग श्वासांग रक्त परिचलनांग बहिर्दशे अंगांग शुद्ध आरोग्य सिद्ध्यर्थं मम देह स्थिति नाना व्याधि बाधित उपद्रव आपत्तु विपत्तु दोष निवारणार्थं अपमृत्यु दोष निवारणार्थं अकाल मृत्यु दोष परिहारार्थं मम देह स्थिति आरोग्य भाग्य सिद्ध्यर्थं सकल
ಅಷ್ಟ ಭೋಗ ಭಾಗ್ಯ ಅಷ್ಟೈಶ್ವರ್ಯ ಸಿದ್ಧ್ಯರ್ಥಂ ಸಕಲ ವಿಧ ವಾಹನಾದಿ ಧನ ಕನಕ ವಸ್ತ್ರಾದಿ ಅಧಿಕ ಗೃಹ ನಿವೇಶನ ಭಾಗ್ಯ ಸಿದ್ಧ್ಯರ್ಥಂ ಸಮೃದ್ಧ ಧನ ಧಾನ್ಯ ಜಲ ಫಲ ಸಮೃದ್ಧ ಭೂಭಾಗ್ಯ ಸಿದ್ಧ್ಯರ್ಥಂ ಮಮ ಸೌಮ್ಯವರ್ತನ ಆಚರಿತ ಸಿದ್ಧ್ಯರ್ಥಂ ಮಮ ಸೌಮ್ಯ ಶುದ್ಧ ವಾಕ್ಚತುರತ ಸಿದ್ಧ್ಯರ್ಥಂ ಆತ್ಮಸ್ಥೈರ್ಯ ವೃದ್ಧ್ಯರ್ಥಂ ಸರ್ವಕಾರ್ಯ ವಿಜಯಾರ್ಥಂ ಸರ್ವ ಲೋಕಜ್ಞಾನ ಸಕಲ ಕಲಾ ಸಿದ್ಧ್ಯರ್ಥಂ ಮಮ ಉದ್ಯೋಗ ವ್ಯಾಪಾರ ವ್ಯವಹಾರ ವಾಣಿಜ್ಯ ವ್ಯವಸಾಯ ಕ್ಷೇತ್ರೇಣ ಸಕಲ ವಿಘ್ನ ದೋಷ ನಿವಾರಣಾರ್ಥಂ ವರ್ಷೇ ವರ್ಷೇ ಉನ್ನತ ಉದ್ಯೋಗ ವ್ಯಾಪಾರ ವ್ಯವಹಾರ ಉನ್ನತ ಅಧಿಕಾರ ಪ್ರಾಪ್ತ್ಯರ್ಥಂ ಆದೌ ಮಮ ಆಚರಿತ ವ್ಯವಹಾರ ಕ್ಷೇತ್ರೆ ಆರ್ಥಿಕ ಕ್ಷೇತ್ರೆ ವಿದ್ಯಾ ಕ್ಷೇತ್ರೆ ವೃತ್ತಿ ಕ್ಷೇತ್ರೆ ಆದೌ ಮಮ ವಾಸಸ್ಥಾನೆ ಅಗ್ನಿಭಯ ಚೋರ ಭಯ ಮೃತ್ಯು ಭಯ ವಾಹನಾದಿ ಅಪಘಾತ ಭಯ ಸಕಲ ಸರ್ವ ಜಂತು ಭಯ ನಿವಾರಣಾರ್ಥಂ ಸಮಸ್ತ ಜನ ದೃಷ್ಟಿದೋಷ ವಾಸ್ತುದೋಷ ನಿವಾರಣ ಪೂರ್ವಕಂ ಸಮಸ್ತ ಅಷ್ಟ ದಿಗ್ಬಂಧನಾರ್ಥಂ ಸರ್ವ ವ್ಯಾಘ್ರದೃಷ್ಟಿ ಶತ್ರುದೃಷ್ಟಿ ಪೀಡಾ ಪರಿಹಾರಾರ್ಥಂ ಆದೌ ಮಮ ಸಹಸ್ರ ಗಜಬಲ ಪ್ರಾಪ್ತ್ಯರ್ಥಂ ಸರ್ವವಿಧ ರಕ್ಷಣಾರ್ಥಂ ಮಮ ವಾಸಗೃಹೇ ವರಮಹಾಲಕ್ಷ್ಮಿ ಸ್ಥಿರವಾಸೆ ಪ್ರಾಪ್ತ್ಯರ್ಥಂ ಮಮ ಧರ್ಮಪತ್ಯಸ್ಯ ದೀರ್ಘ ಸೌಮಂಗಲ್ಯತ್ವ ಫಲ ಪ್ರಾಪ್ತ್ಯರ್ಥಂ ಸತ್ಸಂತಾನ ಸೌಭಾಗ್ಯ ಫಲ ಸಿದ್ಧ್ಯರ್ಥಂ ಮಮ ಪುತ್ರಸ್ಯ ಪುತ್ರಿಕಾ ರತ್ನಸ್ಯ ವಿದ್ಯಾಕ್ಷೇತ್ರೆ ವರ್ಷೇ ವರ್ಷೇ ಉನ್ನತ ವಿದ್ಯಾ ಅಭಿವೃದ್ಧಿ ಪೂರ್ವಕಂ ವಿವಾಹಾದಿ ಸಮಸ್ತ ಮಂಗಳ ಕಾರ್ಯ ಶೀಘ್ರತ ನಿರ್ವಿಘ್ನತ ಫಲ ಪ್ರಾಪ್ತ್ಯರ್ಥಂ ಮಮ ಮಾನವ ಕುಟುಂಬಾನಾಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂ ಅಸ್ಮಿನ್ ರಾಷ್ಟ್ರ ಧರ್ಮರಾಜ್ಯ ಸ್ಥಾಪನಾ ಶೀಘ್ರಮೇವ ಸಿದ್ಧ್ಯರ್ಥಂ ಸರ್ವೇಷಾಂ ನಾಯಕಾನಾಂ ಧರ್ಮ ಅಧರ್ಮ ವಿವೇಚನ ಬುದ್ಧಿದ್ವಾರ ದಿಗ್ವಿಜಯ ಮಹಾಲಕ್ಷ್ಮಿ ಪ್ರಸಾದ ಸಿದ್ಧ್ಯರ್ಥಂ ಅಸ್ಮಿನ್ ರಾಷ್ಟ್ರ ಸುವೃಷ್ಟಿ ಭೂತ್ವಾ ಸರ್ವೇ ನದಿ ನದಾಹ ತಟಾಕಾಹ ಸುಪೂರ್ಣ ಭೂತ್ವಾ ಸರ್ವ ಸಸ್ಯ ಸಮೃದ್ಧತಾಂ ಅಸ್ಮಿನ್ ರಾಷ್ಟ್ರ ಸರ್ವೇಷಾಂ ಮನೋವಾಂಚ ಫಲ ಸಿದ್ಧ್ಯರ್ಥಂ ಏವಂ ಶುಭ ದಿವಸೆ ಅಸ್ಮಿನ್ ಶುಭ ಸಮಯೇ ಮಮ ಇಷ್ಟ ದೇವತಾ ಭಾಗ್ಯ ದೇವತಾ ಯಶೋ ದೇವತಾ ಧೈರ್ಯ ದೇವತಾ ವರಮಹಾಲಕ್ಷ್ಮಿ ದೇವಿನಃ ಪ್ರೀತ್ಯರ್ಥಂ ಪ್ರತಿಷ್ಠಾಪನ ಪೂರ್ವಕಂ ವರಮಹಾಲಕ್ಷ್ಮಿ ದೇವತಾ ವ್ರತ ಪೂಜಾಂ ಕರ್ಮ ಕರಿಷ್ಯೆ ಇತಿ ಸಂಕಲ್ಪ್ಯ. ಈಗ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಾರ್ಥನೆಗಳು ಏನೇನಿದೆ ಅವೆಲ್ಲವೂ ಕೂಡ ನೆರವೇರೋ ಹಾಗಾಗ್ಲಿ ಅಂತೇಳಿ ಭಕ್ತಿಯಿಂದ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗ ಸಂಕಲ್ಪ ಆದ ನಂತರ ಕೈಲಿರ್ತಕ್ಕಂಥ ಅಕ್ಷತೆಯವನ್ನ ಆ ಗಂಗೆ ಒಳಗಡೆ ಹಾಕಬೇಕು. ಸಮಯ ಇದ್ದರೆ ಮಹಾ ಸಂಕಲ್ಪದೊಂದಿಗೆ ಪೂಜೆ ಮಾಡಿ, ಸಮಯ ಇಲ್ಲ ಅಂತಂದ್ರೆ ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಹೇಳ್ಕೊಂಡು ನೀವು ಅಕ್ಷತೆಯವನ್ನು ತೆಗೆದು ಗಂಗೆ ಒಳಗಡೆ ಹಾಕ್ಬೋದು. ಅದರ ಮೇಲೆ ಕೈ ಮುಚ್ಕೊಳ್ಳಿ, ಬಲಗೈನ ಗಂಗಾದೇವಿಯನ್ನ ಅಂತೇಳಿ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಓಂ ಕಲಶಚ್ಚ ಮುಖೇ ರುದ್ರಕಂಠೆ ವಿಷ್ಣು ಸಮಾಶ್ರಿತ ಮೂಲೆ ತತ್ರಸ್ಥೋ ಬ್ರಹ್ಮ ಮಧ್ಯೆ ಮಾತೃಗ್ನಾತ್ಮೃತ ಕುಕ್ಷೌತೋ ಸಾಗರ ಸರ್ವೇ ಸಪ್ತ ದ್ವೀಪ ವಸುಂಧರ ಋಗ್ವೇದ ಯಜುರ್ವೇದ ಸಾಮವೇದೋ ಹತ್ರಮಣ ಹಂಗೈಚ ಸಹಿತ ಸರ್ವೇ ಕಲಶಾಂತ ಸಮಾಶ್ರಿತ ಗಾಯತ್ರಿ ಚೈವ ಸಾವಿತ್ರಿ ಶಾಂತಿ ಪುಷ್ಟೀಕರಿತದ ಆಯಾಂತಂ ಶಾಂತರ್ಥಂ ದುರಿತಕ್ಷಯ ಕಾರಕ ಗಂಗೆ ಚ ಮನೆ ಚೈವ ಗೋದಾವರಿ ಸರಸ್ವತಿ
ನರ್ಮದಾ ಸಿಂಧು ಕಾವೇರಿ ಜಲಹಸ್ಮಿನ್ ಸನ್ನಿಧಿಂ ಕುರು ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶತದ್ರ್ಯಾ ತ್ವಮಗಂ ಚ ತಥಾ ಪರಸ್ನ್ಯಾ ಸಖ್ಯಾ ಮರುದ್ರದೇವ ತತ್ತಯಾದಿ ಕಿರಣ್ಯಾತ್ ಚೋಮಯಃ ಶ್ರೀ ಗಂಗಾ ಪರಮೇಶ ದೇವತಾಗೆ ನಮೋ ನಮಃ ಕಲ್ಪಿಂಬೆ ವಾವಂ ಭೂಃ ಓಂ ಭವಃ ಓಂ ತವಃ ಓಂ ಭೋರ್ಭುವಸ್ವಃ स्थापयामि पूजयामि कृताष्टांग नमस्कारां करोमि अत्य ಶ್ರೀ ಗಂಗಾ ಪರಮೇಶ ದೇವತಾನುಗ್ರಹ ಫಲಸಿದ್ಧರ್ಥಂ ಪೂಜಾ ಸಾಮಗ್ರಿಗಳಿಂದ ಗಂಗೆಯನ್ನು ಪೂಜೆ ಮಾಡಬೇಕು. ಮೊದಲಿಗೆ ಭಸ್ಮ ಗಂಧ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಧರಿಸಿ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪಕ್ಷಿವರ್ಧನಂ ಉರ್ವಾರಕಮೇವ ವಂದನಾತ್ ಮೃತ್ಯೋಂ ಕ್ಷೇಮಾಮೃತಾತ್ ಭಸ್ಮಾನ್ ಧಾರಯಾಮಿ ಗಂಧದ್ವಾರಾಂದುರಾದರ್ಶ್ಯಾಂ ನಿತ್ಯಪುಟ್ಟಾಂ ಕರೀಷಣೀಂ ದಿವ್ಯ ಪರಮಗಂಧಾನ್ ಧಾರಯಾಮಿ ರೋಚನೋ ರೋಚಮಾನಾಯ ಶೋಭನ ಶೋಭಮಾನಾಯ ಕಲ್ಯಾಣಃ ಹರಿದ್ರಾದಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಆಗನೆ ತೇ ಪರಾಗಣೆ ದುರ್ವಾರೋಹಂತ ಪುಷ್ಪಣೇ ಮೃದಾಚ್ಚ ಮಂಡರೇಕಾಣಿ ಸಮುದ್ರಸ್ಯ ಗೃಹಾಯ ಮೇ ಆಭರಣಾನ್ ತಕ್ಷತಾನ್ ಸಮರ್ಪಯಾಮಿ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾಹನ್ ಪುಷ್ಪವಾನ್ ಭವತಿ ಚಂದ್ರಮಾವಾಹಪಾಂ ಪುಷ್ಪಂ पुष्पवान् प्रजावाहन् पुष्पवान् भवति यः एवं वेद योपामायतनं वेद आयतनवान् भवति श्री गंगा परमेश देवता पूर्णानुग्रहफलसिद्ध्यर्थं दिव्यधूपमाग्रापयामि नानाविध परिमलमन्त्रपत्रपुष्पाञ्जलिं समर्पयामि वनस्पतिरसोदगन्धाढ्योतपत्रमहाग्रे सर्वदेहानं धूपोऽयं प्रतिगृह्यतां दिव्यधूपमाग्रापयामि पूगीफलकदलेफल ರಂಭಾಫಲನೈವೇದ್ಯಂ ನಿವೇದಯಾಮಿ ಹಂಸಮತ್ತಮೃತೋಪತ್ತನಮಸಿ ಸ್ವಾಹಾ ವಂ ಪ್ರಾಣಾಯ ಸ್ವಾಹಾ ವಂ ಯಾನಾಯ ಸ್ವಾಹಾ ವಂ ಉದಾನಾಯ ಸ್ವಾಹಾ ವಂ ಸಮಾನಾಯ ಸ್ವಾಹಾ ಓಂ ಪರಬ್ರಹ್ಮಣೇ ಸ್ವಾಹಾ ಮಹಾನೈವೇದ್ಯಂ ನಿವೇದಯಾಮಿ. ಪತ್ತಲೆ ಬಿಡುತ್ತೆ. ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ ಭವಂ ಭವಾಮಿ ಸಹಿತಂ ನಮಾಮಿ. ಅತ್ರ ಶ್ರೀ ಗಂಗಾ ಪರಮೇಶ ದೇವತಾ ಪೂರ್ಣಾನುಗ್ರಹಫಲಸಿದ್ಧ್ಯರ್ಥಂ ಕರ್ಪೂರಾದಿಮಂಗಲ ಜ್ಯೋತಿರ್ದೀಪಂ ದರ್ಶಯಾಮಿ ದುರ್ದೀಪಾನಂತರ ಮಧ್ಯೆ ಆಚಮನ್ಯಂ ಸಮರ್ಪಯಾಮಿ ಆಚಮನ್ಯಾನಂತರ ಮಧ್ಯೆ ಶಿರದಾಷ್ಟಾಂಗ ನಮಸ್ಕಾರಾಂ ಕರೋಮಿ. ಅತ್ರ ಶ್ರೀ ಗಂಗಾ ಪರಮೇಶ ದೇವತಾ ಪೂರ್ಣಾನುಗ್ರಹಫಲಸಿದ್ಧ್ಯರ್ಥಂ कर्पूरादिमंगल ज्योतिर्दीपं दर्शयामि धूपदीपानंतर मध्ये आचमनीयं समर्पयामि कृताष्टांग नमस्कारां करोमि. ಭಕ್ತಿವಂತರಲ್ಲಿ ಒಂದು ಪ್ರಾರ್ಥನೆ. ಮನುಷ್ಯರಾಗಿರ್ತಕ್ಕಂಥ ನಾವೆಲ್ಲ ಭಗವಂತನ ಪೂಜೆ ಮಾಡಬೇಕು, ವ್ರತ ಮಾಡಬೇಕು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ಅಂತಂದ್ರೆ ಬಹಳ ಶುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಆ ದೇವರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯವಾಗಿದೆ. ಬಹಳ ಮುಖ್ಯವಾಗಿ ನಾವೆಲ್ಲ ಅವರ ಸೇವೆಯನ್ನು ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ತ್ರಿಕರಣ ಶುದ್ಧಿಯನ್ನು ಹೊಂದಿರಬೇಕು. ತ್ರಿಕರಣ ಶುದ್ಧಿ ಅಂತಂದ್ರೆ ಕಾಯ, ವಾಚ, ಮನಸ, ಈ ಮೂರು ವಿಷಯದಲ್ಲಿ ನಾವೆಲ್ಲರೂ ಶುದ್ಧರಾಗಿದ್ದರೆ ಮಾತ್ರ ಭಗವಂತನ ಹತ್ರ ಹೋಗ್ಲಿಕ್ಕೆ, ಅವನ ಸೇವೆಯನ್ನು ಮಾಡಲಿಕ್ಕೆ ಅರ್ಹರು, ಶಕ್ತರು ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಹಾಗಾದ್ರೆ ಏನು ಕಾಯ, ವಾಚ, ಮನಸ ಅಂದ್ರೆ? ಕಾಯ ಅಂತಂದ್ರೆ ಶರೀರ, ಕಾಯಕ ಅಂದ್ರೆ ಕೆಲಸ, ಕಾಯ ಅಂದ್ರೆ ಶರೀರ, ದೇಹವನ್ನ ಶುದ್ಧವಾಗಿಟ್ಟುಕೊಂಡು ಭಗವಂತನ ಪೂಜೆಯನ್ನು ಮಾಡಿ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಾವೆಲ್ಲ ದೇಹವನ್ನು ಯಾವ ರೀತಿ ಶುದ್ಧಿ ಮಾಡ್ಕೋತೀವಿ? ಸ್ನಾನವನ್ನು ಮಾಡ್ಕೊಂಡು ಶುದ್ಧಿ ಮಾಡ್ಕೋತೀವಿ. ಸ್ನಾನವನ್ನು ಮಾಡ್ತಕ್ಕಂಥ ನಾವು ಮಡಿಬಟ್ಟೆಗಳನ್ನು ಧರಿಸಿ ಸೀದಾ ದೇವರ ಹತ್ರ ಹೋಗಿ ಭಸ್ಮಗಂಧ ಅರಿಶಿಣ ಕುಂಕುಮ ಅಕ್ಷತೆಗಳ ಅಲಂಕಾರವನ್ನು ಮಾಡಿಕೊಂಡು ಭಗವಂತನ ಪೂಜೆಯನ್ನು ಮಾಡಬೇಕು. ಇದನ್ನೇ ದೇಹ ಶುದ್ಧಿ ಕಾಯ ಅಂತ ಕರಿತಕ್ಕಂಥದ್ದು. ಆದ್ರೆ ನಾವು ಆ ರೀತಿ ಮಾಡ್ತೀವ? ಸ್ನಾನ ಮಾಡಿ ರೂಮ್ಗೆ ಹೋಗಿ ಮೇಲ್ಗೆ ಜಾಗದಲ್ಲೆಲ್ಲ ಓಡಾಡ್ಕೊಂಡು ಸ್ನೋ ಪೌಡರ್ ಸೆಂಟು ಹೊಡ್ಕೊಂಡು ನೀಟಾಗಿ ಏರ್ ಸ್ಟೈಲ್ ಮಾಡ್ಕೊಂಡು ಆಮೇಲೆ ದೇವ್ರ ಹತ್ರ ಹೋಗ್ತೀವಿ ಅಲ್ವಾ? ತಲೆ ಕೂಡ ಬಾಚವಾಗಿಲ್ಲ, ಕೂದಲು ಅಂತಕ್ಕಂಥದ್ದು ಕರ್ಮವನ್ನು ಹೊಂದಿರ್ತಕ್ಕಂಥದ್ದು. ಹಾಗಾಗಿನೇ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಭಗವಂತನಿಗೆ ತಲೆ ಕೂದಲನ್ನು ಮುಡಿ ಕೊಡ್ತಕ್ಕಂಥದ್ದು. ಈಗಲೂ ಕೆಲವು ಸಂಪ್ರದಾಯದಲ್ಲಿ ತಲೆಗೆ ಟೋಪಿ ಹಾಕೊಂಡು ಪೂಜೆ ಮಾಡ್ತಾರೆ, ಬಟ್ಟೆ ಸುತ್ಕೊಂಡು ಪೂಜೆ ಮಾಡ್ತಾರೆ. ಹೆಣ್ಣು ಮಕ್ಕಳು ಕೂದಲು ಬಿಟ್ಕೊಂಡು ದೇವ್ರ ಮನೆಗೆ ಹೋಗಬಾರ್ದು, ದೇವರ ಪೂಜೆ ಮಾಡಬಾರ್ದು ಅಂತ ಶಾಸ್ತ್ರದ ನಿಯಮ ಇದೆ. ಯಾರೇ ಆಗಲಿ ಸ್ನಾನವನ್ನು ಮಾಡಿ ಮಡಿಬಟ್ಟೆಗಳನ್ನು ಧರಿಸಿ ಸೀದಾ ದೇವರ ಹತ್ರ ಹೋಗಿ ಭಸ್ಮ ಗಂಧ ಅರಿಶಿಣ ಕುಂಕುಮ ಅಕ್ಷತೆಗಳ ಅಲಂಕಾರವನ್ನು ಮಾಡಿಕೊಂಡು ಭಗವಂತನ ಪೂಜೆಯನ್ನು ಮಾಡಬೇಕು. ಇದನ್ನೇ ದೇಹ ಶುದ್ಧಿ ಕಾಯ ಅಂತ ಕರಿತಕ್ಕಂಥದ್ದು. ಎರಡನೇದು ವಾಚ. ವಾಚ ಅಂತಂದ್ರೆ ಮಾತು. ಮಾತು ಶುದ್ಧವಾಗಿರಬೇಕು. ನಾವು ಮಾತನ್ನು ಯಾವ ರೀತಿ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಒಳ್ಳೆ ಮಾತಾಡ್ತಕ್ಕಂಥದ್ದು, ಸದಾ ಸತ್ಯವನ್ನು ಹೇಳ್ತಕ್ಕಂಥದ್ದು, ಸದಾ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯವಾ? ದಿನದ 24 ಗಂಟೆನೂ ದೇವರ ನಾಮಸ್ಮರಣೆ ಮಾಡ್ಕೊಂಡು ದೇವರ ಭಜನೆ ಮಾಡ್ಕೊಂಡು ಕೂತ್ಕೋತೀವ? ನಾವೆಲ್ಲ ಕಾಯಕಯೋಗಿಗಳು. ಅಂದ್ರೆ ಮಾಡುವಂತಹ ಕೆಲಸದಲ್ಲೇ ಭಗವಂತನನ್ನ ಕಾಣ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಆಚರಣೆ ನಮ್ಮದು. ಹಾಗಾಗಿ ದಿನದ 24 ಗಂಟೆಯಲ್ಲಿ ಭಗವಂತನ ಸೇವೆಗೆ, ಭಗವಂತನ ಪೂಜೆಗೆ ಅಂತೇಳಿ ನಾವೆಲ್ಲ ಎಷ್ಟು ನಿಮಿಷ ಮೆಚ್ಚಿಟ್ಟಿದ್ದೇವೆ? ಒಂದು ದಿನದಲ್ಲಿ ನಾವೆಲ್ಲ ಎಷ್ಟು ಗಂಟೆ ಪೂಜೆ ಮಾಡ್ತೇವೆ?
ಹೆಣ್ಮಕ್ಳೇನೋ ಸ್ವಚ್ಛತೆಗೋಸ್ಕರ 15 ನಿಮಿಷ 20 ನಿಮಿಷ ತಗೋತಾರೆ. ಗಂಡು ಮಕ್ಕಳು ಶುದ್ಧವಾದ ಮನಸ್ಸಿನಿಂದ 2 ನಿಮಿಷ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು. ನೋಡಿ, ಈ ಕಡೆ ಪೂಜೆ ಮಾಡ್ತಾ ಆ ಕಡೆ ಮಾತಾಡೋದು ಅವೆಲ್ಲವೂ ನಿಷಿದ್ಧ. ನಾವು ಜೀವನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ವರ್ಷದಲ್ಲಿ ಒಂದೇ ದಿವಸ ಬರೋದು. ವಿಶೇಷವಾಗಿ ಆ ಒಂದು ದಿವಸನಾದರೂ ಮತ್ತೆ ದಿನದಲ್ಲಿ ಕೊಟ್ಟಿರ್ತಕ್ಕಂಥ 2 ನಿಮಿಷದ ಸಮಯವನ್ನಾದರೂ ಸಂಪೂರ್ಣವಾಗಿ ನಮ್ಮನ್ನು ನಾವು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಆ ಭಗವಂತನ ಪೂಜೆಯನ್ನು ಮಾಡಬೇಕು. ಅವನು ಕೊಟ್ಟಿರ್ತಕ್ಕಂಥ ಸಮಯ ಸಂಪೂರ್ಣವಾಗಿ ಅವನಿಗೆ ಅರ್ಪಿತವಾಗಬೇಕು. ಆ ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು, ಬಾಯಿಂದ ಅವಾಚ್ಯ ಶಬ್ದಗಳನ್ನು ನುಡಿತಕ್ಕಂಥದ್ದು, ಬೇರೆಯವರ ಮನಸ್ಸಿಗೆ ನೋವಾಗ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಇವೆಲ್ಲವೂ ನಿಷಿದ್ಧ. ಅವರ ಸೇವೆಯನ್ನು ಮಾಡಬೇಕಾದ್ರೆ, ಅವರ ಪೂಜೆಯನ್ನು ಮಾಡಬೇಕಾದ್ರೆ ಆ ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟು ಬೇರೆ ಯಾವುದ್ರ ಕಡೆನೂ ಗಮನ ಕೊಡಬಾರ್ದು. ಇದನ್ನೇ ವಾಚ ಅಂತ ಕರೀತಕ್ಕಂಥದ್ದು. ಇನ್ನು ಉಳಿದಿದ್ದು 3ನೇದು ಮನಸ್ಸು. ಮನಸ್ಸನ್ನು ಶುದ್ಧಿ ಮಾಡುವಂಥ ಒಂದೇ ಒಂದು ಮಾರ್ಗ, ಅದು ಕೇವಲ ಭಗವಂತನ ಧ್ಯಾನ. ಧ್ಯಾನದ ಮಾರ್ಗದಿಂದ ಮಾತ್ರ ನಮ್ಮ ಮನಸ್ಸನ್ನು ನಾವು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದ್ರೆ ಧ್ಯಾನವನ್ನು ಯಾವ ರೀತಿ ಮಾಡಬೇಕು? ತುಂಬಾ ಜನ ಕೇಳ್ತಾರೆ, ಅದಕ್ಕೇನಾದ್ರೂ ಕೋರ್ಸ್ ಇದೆಯಾ, ಯೂನಿವರ್ಸಿಟಿ ಇದೆಯಾ ಅಂತ. ನೋಡಿ, ಧ್ಯಾನ ಅಂದ್ರೆ ನಮ್ಮ ಇಷ್ಟ ದೇವರು ಯಾವ್ದಿರುತ್ತೋ, ಅದು ಗಣಪತಿ ಆಗಿರ್ಲಿ, ಲಕ್ಷ್ಮಿ ಆಗಿರ್ಲಿ, ಶಿವ ಆಗಿರ್ಲಿ, ಆ ದೇವರ ರೂಪವನ್ನು ಕಣ್ಣಲ್ಲೇ ತುಂಬಿಕೊಂಡು ಆ ಆನಂದದಿಂದ ಆ ಭಗವಂತನ ನಾಮಸ್ಮರಣೆಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡತಕ್ಕಂಥದ್ದು ಧ್ಯಾನ. ಈ ರೀತಿ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ಹಾಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳು, ಬೇಡಿಕೆಗಳು ಇವೆಲ್ಲವೂ ಕೂಡ ಧ್ಯಾನದ ಮಾರ್ಗದಲ್ಲೇ ಭಗವಂತನಿಗೆ ತಲುಪಿ ಆ ಭಗವಂತನ ಶಕ್ತಿಯನ್ನ ಆ ಧ್ಯಾನದ ಮಾರ್ಗದಲ್ಲೇ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾವು ವ್ರತ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ನಮ್ಮ ಮನೇಲಿರುವಂಥ ಬೆಳ್ಳಿ ಬಿಂದಿಗೆ, ಬಂಗಾರದ ಒಡವೆಗಳು ಇಂಥವುಗಳನ್ನೆಲ್ಲ ದೇವರಿಗೆ ತೋರಿಸ್ಲಿಕ್ಕೆ ಪೂಜೆ ಮಾಡುವಂಥದ್ದಲ್ಲ. ಅರ್ಥ ಮಾಡ್ಕೋಬೇಕು. ನಮ್ಮ ಮನೇಲಿ ಏನೇನಿದೆ ಅದೆಲ್ಲವನ್ನು ದೇವರಿಗೆ ತೋರಿಸಿ ನಾನು ಪೂಜೆ ಮಾಡ್ತೀನಿ, ಅದು ತಪ್ಪು. ನೋಡಿ, ಕಿಂಚಿತ್ತು ಆ ಭಗವಂತನ ಶಕ್ತಿಯನ್ನ ನಾವು ಸಂಪಾದನೆ ಮಾಡಿಕೊಳ್ಳಿಕ್ಕೆ ನಾವು ಭಗವಂತನ ಪೂಜೆಯನ್ನು ಮಾಡುವಂಥದ್ದು. ಆಗ್ಲೇ ಹೇಳಿದಾಗೆ ದಿನದಲ್ಲಿ 2 ನಿಮಿಷ ಆ ಭಗವಂತನ ಪೂಜೆ ಮಾಡಿದ್ರೆ ದಿನದ 24 ತಾಸು ಆ ಭಗವಂತನ ಶಕ್ತಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ವರ್ಷದಲ್ಲಿ 1 ದಿವಸ ಮಾಡಂತ ಈ ವ್ರತದ ಪ್ರಭಾವ ವರ್ಷದ 365 ದಿವಸನೂ ನಮ್ಮನ್ನು ಕಾಪಾಡುವಂಥ ಶಕ್ತಿಯಾಗಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಯ್ತಾ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರವೇ ಭಗವಂತನಿಗೆ ಪೂಜೆ ಪುನಸ್ಕಾರಗಳು, ವ್ರತ, ಆಚರಣೆಗಳನ್ನು ಮಾಡುವಂಥದ್ದು. ಅಂತ ಶಕ್ತಿಯನ್ನು ಪಡ್ಕೋಬೇಕು ಅಂತಂದ್ರೆ, ಆ ಭಗವಂತನ ಆಚರಣೆಯನ್ನು ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಬಹಳ ಮುಖ್ಯವಾಗಿ 3 ವಿಷಯದಲ್ಲಿ ಶುದ್ಧರಾಗಿರ್ಬೇಕು. ಯಾವುದು? ಕಾಯ, ವಾಚ, ಮನಸ. ಇದನ್ನೇ ನಾವು ಹೇಳ್ತೀವಿ, ಇಂಗ್ಲಿಷಲ್ಲಿ ಹೇಳ್ತಾರೆ 6 ಸೆನ್ಸ್ 7 ಸೆನ್ಸ್ ಅಂತ ಹೇಳ್ತಾರೆ. ಜಾಗೃತ ಶಕ್ತಿ, ಮುಂದೆ ಏನಾಗುತ್ತೆ ಅನ್ನುವಂಥದ್ರ ಹರಿವನ್ನ ಭಗವಂತನ ಶಕ್ತಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಎಷ್ಟೋ ಸಾರಿ ನಾವು ಮಂಚದ ಮೇಲೆ ಮಲಗಿದ್ದಾಗ ನಾವು ಬಿದ್ದೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ನಮ್ಮ ಸೂಕ್ತವನ್ನು ಥಟ್ ಅಂತ ನಮ್ಮನ್ನು ಎಚ್ಚರ ಮಾಡುತ್ತೆ. ಅದೇ ಜಾಗೃತ ಶಕ್ತಿ. ಎಂತಾದ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಇವತ್ತಿನ ದಿವಸ ಈ ರಸ್ತೆಯಲ್ಲಿ ಹೋದರೆ ನನಗೆ ತೊಂದರೆ ಹಾಕಬಹುದು, ಈ ವಾಹನದಿಂದ ಅಪಘಾತವಾಗಬಹುದು, ಈ ವ್ಯಕ್ತಿ ನನಗೆ ಮೋಸ ಮಾಡಬಹುದು, ಈ ವ್ಯಾಪಾರದಲ್ಲಿ ನಷ್ಟ ಆಗಬಹುದು ಅನ್ನುವಂಥದ್ರ ಹರಿವನ್ನ ಭಗವಂತನ ಶಕ್ತಿ ನನ್ನ ಜೊತೆಯಲ್ಲಿದ್ದು ನನಗೆ ಎಚ್ಚರಿಸ್ತಾ ಇರುತ್ತೆ. ಅಂತ ಶಕ್ತಿ ನಮ್ಮಲ್ಲಿತ್ತು ಅಂತಂದ್ರೆ ನಮ್ಮ ಸಮಸ್ಯೆಗಳಿಗೆ ಅವಕಾಶ ಇರುತ್ತಾ? ಸಾಧ್ಯವಿಲ್ಲ. ಅಂತ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ, ಅಂತ ಶಕ್ತಿಯನ್ನು ಸದಾ ನಮ್ಮಲ್ಲಿ ಕಾಪಾಡಿಕೊಳ್ಳಿಕ್ಕೋಸ್ಕರವೇ ಈ ಭಗವಂತನ ಸೇವೆ, ವ್ರತ, ಪೂಜೆ, ಆಚರಣೆಗಳು, ಆಧ್ಯಾತ್ಮಿಕ ಸಂಸ್ಕೃತಿ. ಇಂಥ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ನಾವು ಇವತ್ತಿನ ದಿವಸ ಈ ತಾಯಿ ಪೂಜೆಯನ್ನು ಮಾಡ್ತಾ ಇದ್ವಿ. ನಾವೆಲ್ಲರೂ ಈ ಪೂಜೆಯನ್ನು ಮಾಡಿ ಆ ತಾಯಿ ಶಕ್ತಿಯನ್ನು ಪಡ್ಕೋಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಯಾವುದು? ತ್ರಿಕರಣ ಶುದ್ಧಿಯನ್ನು ಹೊಂದಿರಬೇಕು. ಎಲ್ಲರೂ ಶುದ್ಧರಾಗಿದ್ದೀರಾ? ಯಾರು ಸ್ನೋ ಪೌಡರ್ ಸೆಂಟು ಹಾಕ ಬಂದಿಲ್ವಾ? ಹಂಗೇನಾದ್ರೂ ಇದ್ರೆ ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಲಿಕ್ಕೆ ಅಂತೇಳಿ ಮೊದಲಿಗೆ ನಿಮಗೆ ಆಚಮನವನ್ನು ಮಾಡಿಸಿದ್ದು. ಆಚಮನವನ್ನು ಮಾಡೋದ್ರಿಂದ ಕಾಯ, ವಾಚ, ಮನಸ ಏನೇ ದೋಷಗಳಿದ್ರು ಎಲ್ಲೋ ಪರಿಹಾರ ಆಗುತ್ತೆ. ಅದಾದ್ಮೇಲೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಮ್ಮೆ ದೋಷ ಮುಕ್ತರಾಗಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಿದ ಮೇಲೆ ಪೂಜೆ ಮುಕ್ತಾಯ ಆಗೋವರೆಗೂ ಅಷ್ಟೇ ಶುದ್ಧರಾಗಿರ್ಬೇಕು. ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರೂ ತಿಂದು ಬರೋದು, ಅಕಸ್ಮಾತ್ ಬಾಯಿಂದ ವಾಚ್ಯ ಶಬ್ದಗಳನ್ನ ನುಡಿತಕ್ಕಂಥದ್ದು, ಆ ರೀತಿ ಏನೇ ದೋಷಗಳಾದರೂ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮತ್ತೆ ನಾವು ಆಚಮನವನ್ನು ಮಾಡಿಕೊಂಡು ಪೂಜೆ ದೋಷ ಆಗಬಾರ್ದು. ಅಕಸ್ಮಾತ್ ಆದರೆ ಮತ್ತೆ ಆಚಮನವನ್ನು ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡಬೇಕು. ಈಗ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಇನ್ನೊಂದು ನಿಯಮ ಇದೆ. ನಾವೇನೋ ದೋಷಭುಕ್ತರಾದ್ವಿ, ಆಚಮನವನ್ನು ಮಾಡ್ಕೊಂಡ್ವಿ, ದೋಷಭುಕ್ತರಾದ್ವಿ, ಗಂಧಾಕ್ಷತೆಗಳನ್ನ ಧಾರಣೆ ಮಾಡ್ಕೊಂಡು ಭಗವಂತ ಏನು ಪೂಜೆಯನ್ನು ಮಾಡ್ತೀವಿ ಅಂತೇಳಿ ಸಂಕಲ್ಪ ಮಾಡಿದ್ವಿ. ಸಂಕಲ್ಪಕ್ಕನುಸಾರವಾಗಿ ಪೂಜೆ ಮಾಡ್ಲಿಕ್ಕೆ ಎಷ್ಟೊಂದು ವೈಭೋಗವಾಗಿ ಹೂ, ಹಣ್ಣು, ಕಾಯಿ, ಪತ್ರೆ ಎಲ್ಲವನ್ನ ತಂದ ಆ ಭಗವಂತನ ಪೂಜೆಯನ್ನು ಮಾಡ್ತಾ ಇದೀವಿ. ಇಲ್ಲಿ ತಂದಿರುವಂಥ ವಸ್ತುಗಳು ಕೂಡ ಅಷ್ಟೇ ಶುದ್ಧವಾಗಿರ್ಬೇಕು. ಆದ್ರೆ ಇಲ್ಲಿ ತಂದಿರುವಂಥ ವಸ್ತುಗಳು ಶುದ್ಧವಾಗಿರುತ್ತೆ. ಶಾಸ್ತ್ರ ಹೇಳುತ್ತೆ, ಭಗವಂತನ ಪೂಜೆಗೆ ಬೇಕಾಗತಕ್ಕಂಥ ಎಲ್ಲ ವಸ್ತುಗಳನ್ನು ಯಜಮಾನನ ತಾನೇ ಮಡಿಯಿಂದ ಸಂಗ್ರಹ ಮಾಡಬೇಕು. ಗಿಡದಿಂದ ಹೂವನ್ನು ಕಿತ್ತು ತರಬೇಕು, ಹಣ್ಣನ್ನು ಬಿಡಿಸ್ತರಬೇಕು. ಹೀಗೆ ನಾನಾ ನಿಯಮಗಳು ಸಾಧ್ಯವಾ? ಎಲ್ಲವನ್ನು ಕೊಂಡು ತರ್ತೇವೆ.
ಚಪ್ಪಲಿ ಕಾಲಕೊಂಡು ಕೀಳ್ತಾರೆ. ಅಪವಿತ್ರವಾದ ಸ್ಥಳಗಳಲ್ಲಿ ಹಾಕಿರ್ತಾರೆ. ದೋಷ ಇರ್ತಕ್ಕಂಥ ಸೂತ್ಕ ಇರ್ತಕ್ಕಂಥ 100 ಜನರಲ್ಲಿ ಬೆದ್ದಿರುತ್ತೆ. ಅಂತ ಪದಾರ್ಥಗಳಿಂದ ನಾವು ನೇರವಾಗಿ ಪೂಜೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬಿಸಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ನೀರಿನಲ್ಲಿ ತೊಳೆದ್ರೆ ದೋಷ ಹೋಗ್ತದ? ಮಿಟ್ಕೊಂಡಿರೋ ಧೂಳು ಹೋಗುತ್ತೆ ಹೊರತು ದೋಷ ಹೋಗಲ್ಲ. ದೋಷ ಹೋಗ್ಬೇಕು ಅಂತಂದ್ರೆ ನೋಡಿ, ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಪ್ರಕಾರವಾಗಿ ಗಂಗೆ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಈ ಪುಣ್ಯಕ್ಷೇತ್ರಗಳ ನದಿಗಳ ನೀರನ್ನು ವೇದಗಳಿಂದ ಆವಾಹನೆ ಮಾಡಿ ಮಂಗಳ ದ್ರವ್ಯಗಳಿಂದ ಪೂಜೆ ಮಾಡಿರ್ತಕ್ಕಂಥ ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕಾಗಿ ನಿನ್ನ ಆಶೀರ್ವಾದ ಅನುಗ್ರಹದಿಂದ ಇವತ್ತಿನ ದಿವಸ ಈ ಸ್ಥಾನದಲ್ಲಿ ಪೂಜೆಗೆ ತಂದಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ನಮ್ಮಲ್ಲಿ ಏನೇ ದೋಷಗಳಿದ್ರೆ ಎಲ್ಲೂ ಪರಿಹಾರವಾಗಲಿ ಅಂತೇಳಿ ಭಕ್ತಿಯಿಂದ ಎಲ್ಲರೂ ಕೂಡ ಗಂಗೆಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಹೇಳಿ ಓಂ ಗಂಗಾ ದೇವಿ ನಮಃ. ಉಂಗುರದ ಬೆರಳಿಂದ ಗಂಧವನ್ನು ಹಚ್ಕೊಂಡು ನೀರಿನೊಳಗಡೆ ಓಂಕಾರವನ್ನ ಹಾಗೆ ಶ್ರೀಕಾರವನ್ನ ಬರಿಬೇಕು. ಅತ ಓಂಕಾರಂ ಶ್ರೀಕಾರಮಸ್ಯ ಪೂಜಾ ನಿರ್ವಿಘ್ನತಾ ಫಲ ಪ್ರಾಪ್ತ್ಯರ್ಥಂ. ಆ ಹೂವಿನಿಂದ ನೀರಿನಲ್ಲಿ ಹತ್ಕೊಂಡು ಎಲ್ಲ ದಿಕ್ಕುಗಳಿಗೂ ಪ್ರೋಕ್ಷಣೆಯನ್ನು ಮಾಡಿ ಪೂರ್ವಾಂದಿಶಿತಂ ಪ್ರೋಕ್ಷ, ದಕ್ಷಿಣ ದಿಶಿತಂ ಪ್ರೋಕ್ಷ, ಪಶ್ಚಿಮ ದಿಶಿತಂ ಪ್ರೋಕ್ಷ, ಉತ್ತರ ದಿಶಿತಂ ಪ್ರೋಕ್ಷ, ಆಕಾಶ ಪೃಥಿವ್ಯಾಂ ಪ್ರೋಕ್ಷ, ತಸ್ಯಾಗ ಮಂಟಪಾನ ಸಂಪ್ರೋಕ್ಷ, ಪೂಜಾಂದ್ರವ್ಯಾನ ಸಂಪ್ರೋಕ್ಷ, ಪೂಜೋಪಕರಣಾನ್ ಸಂಪ್ರೋಕ್ಷ, ತಸ್ಯ ನಮಾನಸ್ಯ ಆತ್ಮಾನಾಂಚ ಸಂಪ್ರೋಕ್ಷ, ದೈವಾತ್ಮಾನಾಂಚ ಸಂಪ್ರೋಕ್ಷ ಇತಿ ಶೇಷಂ ವಿಸರ್ಜಗೇತ. ಗಂಗಾ ಪರಮೇಶ ದೇವತ ಪೂರ್ಣ ಆಶೀರ್ವಾದನುಗ್ರಹ ಪ್ರಸಾದ ಫಲ ಸಿದ್ಧರಥ ಸಂಪ್ರೀತರಥ ಸುಪ್ರತಿಷ್ಠಿತಮಸ್ತು. ಯಾವುದೇ ವ್ರತ ಆಚರಣೆಗಳನ್ನು ಮಾಡಬೇಕಾದ್ರೆ ನಾವು ಮೊದಲಿಗೆ ಒಮ್ಮೆ ಭಗವಂತ ನಿನ್ನ ಪೂಜೆಯನ್ನು ಮಾಡ್ತೇವೆ ಅಂತೇಳಿ ಸಂಕಲ್ಪವನ್ನು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಪೂಜೆನ ಹರ್ತಕ್ಕೆ ನಿಲ್ಲಿಸುವಾಗಿಲ್ಲ. ಆದ್ರೆ ಮನುಷ್ಯನಿಗೆ ಈ ಸೂತಕ ಸಂಬಂಧವಾಗಿರ್ತಕ್ಕಂಥ ದೋಷಗಳು, ವಿಘ್ನಗಳು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಗೊತ್ತಿರೋದಿಲ್ಲ. ಒಮ್ಮೆ ಪೂಜೆ ಮಾಡ್ತೇವೆ ಅಂದಮೇಲೆ ಪೂಜೆನ ಹರ್ತಕ್ಕೆ ನಿಲ್ಲಿಸುವಾಗಿಲ್ಲ. ಹಾಗಂತ ಸೂತಕ ಸಂಬಂಧವಾದ ದೋಷಗಳು ಬಂದಾಗ ಪೂಜೆನ ಹರ್ತಕ್ಕೆ ನಿಲ್ಲಿಸುವಾಗಿಲ್ಲ. ಏನ್ ಮಾಡೋದು? ತುಂಬಾ ಜನ ಹೆದರ್ಕೋತಾರೆ. ಪೂಜೆ ಮಧ್ಯದಲ್ಲಿ ದೀಪ ಹಾರೋಯ್ತು, ಕಲಶ ಬಿದ್ದೋಯ್ತು, ನೆಟ್ಕಿಟ್ಟಿಲ್ಲ ಅಂದ್ರೆ ಬಿದ್ದು ಹೋಗ್ತದೆ, ಬಟ್ಟೆ ಸುಟ್ಟೋಯ್ತು, ಹರಿದೋಯ್ತು. ನಮ್ಮ ಎಚ್ಚರಿಕೆ ನಮಗಿರಬೇಕು ಪೂಜೆ ಮಧ್ಯದಲ್ಲಿ. ಹಾಗಾಗಿ ಏನೇ ದೋಷಗಳು ಬಂದರೂ ಯಾವ ದೋಷಗಳು ನಮ್ಮನ್ನು ಬಾಧಿಸ್ತೇ ಇರಲಿ ಅಂತೇಳಿ ಪೂರ್ವೋಕ್ತವಾಗಿ, ಅಂದರೆ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೋಡಿ ಈ ರೀತಿ ಒಂದು ಹಳದಿ ದಾರದಲ್ಲಿ ಹೂವನ್ನು ಕಟ್ಟಿ ಅದನ್ನು ಕೈ ಕೊಟ್ಕೊಂಡು ಪೂಜೆ ಮಾಡೋದ್ರಿಂದ ಪೂಜೆಯ ಮಧ್ಯದಲ್ಲಿ ಬರ್ತಕ್ಕಂಥ ದೋಷಗಳು, ವಿಘ್ನಗಳು ಯಾವುದು ನಿಮ್ಮನ್ನು ಬಾಧಿಸೋದಿಲ್ಲ. ಅದಕ್ಕೆ ಇದನ್ನ ರಕ್ಷಾಬಂಧನ ಅಂತ ಕರಿತಕ್ಕಂಥದ್ದು. ಇದನ್ನು ಕೈ ಕೊಟ್ಕೊಂಡು ಪೂಜೆ ಮಾಡಿದರೆ ಪೂಜೆಯ ಮಧ್ಯದಲ್ಲಿ ಬರುವಂಥ ಯಾವ ದೋಷಗಳು ನಮ್ಮನ್ನು ಬಾಧಿಸೋದಿಲ್ಲ. ಬೃಹತ್ಸಾಮಕ್ಷತ್ರ ಬೃದ್ಧದೃಷ್ಟಿಯಂ ದೃಷ್ಟಭೋಜಶಭೇದಮಗ್ರವೇರಂ ಇಂದ್ರಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ ಸಕರೇಣ ರಕ್ಷಾಂಧಾರಯಾಮಿ. ರಕ್ಷಾಬಂಧನ ಮುಹೂರ್ತಮತ್ತು ಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೇ ಭವ, ದೀರ್ಘಮಾಯು. ಈಗ ಸರ್ವ ವಿಧವಾದ ರಕ್ಷಣೆಯೊಂದಿಗೆ ನಮ್ಮ ಪೂಜೆಯನ್ನು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ವಿ. ನಾವು ಯಾವುದೇ ವ್ರತ, ಪೂಜೆ, ಆಚರಣೆಗಳನ್ನು ಮಾಡಬೇಕಾದ್ರೂ ಮೊದಲಿಗೆ ಪೂಜಿಸ್ತಕ್ಕಂಥದ್ದು ವಿಘ್ನೇಶ್ವರನ. ನೋಡಿ, ನಾವು ಅಕಸ್ಮಾತ್ ಮನೆಯಲ್ಲಿ ಮೂರ್ತಿ ಇದ್ದರೆ ಮೂರ್ತಿಯನ್ನು ಸ್ಥಾಪನೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ಹರಿಶಿಣದ ಮೂರ್ತಿಯನ್ನು ಮಾಡಿ ಅದರ ಮೇಲೆ ಗರಿಕೆ ಇಟ್ಟರು ಕೂಡ ಅದು ಗಣಪತಿಯ ಸ್ವರೂಪವಾಗುತ್ತೆ. ಭಕ್ತಿಯಿಂದ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ಹೇಳಿ ಓಂ ವಿನಾಯಕಾಯ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಜಮಾನಃ ರಂಗವಲ್ಲೇ ವಿರಾಜತೆ ಭೂತಲೆ ಪ್ರಥಮನಿರ್ಮಿತಾ ತಂಡಲರಾಶೇರಪರಿ. ಅಟ್ಟದಲಕಮಲವಿಲಕ್ಯಾದತ್ರಾಗಣಂ ಸಂಸ್ಥಾಪ್ಯ ಪ್ರಾರಿಪ್ತಿಕರ್ಮಃ ನಿರ್ವಿಘ್ನೇರ್ಬ್ರಹ್ಮಾತ್ಯದ್ವಾರ ಉತ್ತರೋತ್ತರಾವಿರುದ್ಧರ್ಥಂ ಮಾದು ಶ್ರೀಮನ್ಮಹಾಗಣಪತಿ ಪೂಜಾಂತ ಕರ್ಮ ಕರಿಷ್ಯೇ. ಅಕ್ಷತೆಯನ್ನು ಹಾಕಿ ಮತ್ತೊಮ್ಮೆ ಗಣಪತಿಯ ಪಾದವನ್ನಾಗಲಿ ತಲೆಯ ಶಿರಸ್ಸಿನ ಮೇಲೆ ಕೈಯನ್ನು ಹಿಡಿದು ವಿನಾಯಕಾಯ ನಮಃ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ಓಂ ಹಾತೂನಹಿಂದ್ರಕ್ಷುಮಂತಂ ಚಿತ್ರಂ ಗ್ರಾವಂ ಸಂಗೃಭಾಯ ಮಹಾಹಸ್ತೆ ದಕ್ಷಿಣೇನ ವಿದ್ಮಾಹಿತ್ವಾ ಹಾತು ವಿಕೋರ್ಮೀಂ ತುವಿದೇಷ್ಟಂ ತುವೇಮಗಂ ತುವಿಮಾತ್ರಮವೋಭಿಃ ನಯಿತ್ವಾ ಶೂರದೇವಾರಮರ್ತಾ ಆಸೋದಿತ್ತಂ ತಂ ಭೀಮಂ ನಗಾಂಬಾರಯಂ ತೇ ಹೇತೋನ್ಹಿನ್ನಂ ತವಾಮೇಷಾ ಆನಮ್ಮಸ್ವಸ್ವರಾಜಂ ನರಾದಸಾಮರ್ದಿಶನ್ನಃ ಪ್ರಸ್ತೋಹ ಶತವಿಗಾತ್ರವತ್ತಾಮಗೀಯಮಾನಂ ಅಭಿರಾದಸಾ ಜುಗುರತ ಹಾನೋಹ ಬರದಕ್ಷಿಣೇನಾಭಿಸಭ್ಯೇನ ಪ್ರಮೃಷ ಇಂದ್ರಮಾನೋ ವಸೋ ನಿರ್ವಾಹಕ ಉಪಕ್ರಮಸ್ವ ಬರದೃಶತ ದೃಷ್ಟೋ ಜನಾನ ಅದಾಹ ಚುಷ್ಟುರಸ್ಯ ವೇದಾಃ ಇಂದ್ರಯವನುತೆ ಹಸ್ತಿವಾಜೋ ವಿಪ್ರೇ ವಿಸ್ಸನಿತ್ವಃ ಅಸ್ಮಾಭಿಸ್ಸುತಂ ಸನಹಿ ಸದ್ಯೋಜವತ್ತೇ ವಾಜಾಃ ಅಸ್ಮಭ್ಯಂ ವಿಶ್ವಚಂದ್ರ ವಶೈಶ್ಚಮಕ್ಷೋಧರಂತೆ ಗಣಾನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚನ್ವನ್ನೋತಿಭಿಸ್ಸೇ ದಧಾದನಂ ನಿಶುಸೇದ ಗಣಪತೆ ಗಣೇಶತ್ವಾಮಾವದ್ಭಕ್ಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮಕ್ಕಂ ಮಗಮಂ ಚಿತ್ರಮರ್ಚ
अभिज्ञानो मगवन्नादमानान् सखे बोधिपतिपते सखीनां रणं कृदनं कृत्य सुष्मा भक्ते चिदा बजारागे अस्मान् एकदन्ताय विद्महे वक्रतुण्डाय धीमहि तन्नो दन्त्य प्रचोदयात् सकल विघ्न निवारकाय नमः ओम श्री महागणपते नमः तन्मण्डल बिम्बे वावं भूः ओम भवः ओम स्वः ओम भूर्भुवस्वः महागणपति देवमावाहयामि स्थापयामि पूजयामि कृताष्टांग नमस्कारां करोमि रक्ति सांगसायदाथ वाहन श्रीमन्महागणाधीश्वर देवधत्रा गच्छ अक्षतेन हाक्तारि अस्य श्रीमन्महागणपते नमः आवाहयामि आवाहितो भव स्थापयामि स्थापितो भव सन्नीतो भव सन्मुखो भव अवघण्टितो भव वरदो भव अस्मिन् निलगे स्वागतो भव सुस्वागतो भव आवाहित श्रीमन्महागणपते नमः ध्यायामि ज्ञानं समर्पयामि आवाहयामि रत्नसिंहासनं समर्पयामि पादयोः पाद्यं पाद्यं समर्पयामि हस्तयोः अर्घ्यमर्घ्यं समर्पयामि मुखाम्बुजे आचमनीयं समर्पयामि गणपति पूಜೆ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡಿ परमानंद बोधाब्दोन्मग्नरजमूर्तये सांगोपांगमृतं स्थानं कल्पयामि प्रतीरमे शुद्धोदकस्थानं समर्पयामि त्र्यम्बकं यजामहे सुगन्धिं पुष्टिवर्धनम् उर्वारुकमेव वन्दनात् प्रत्यामृक्षेमामृताः च पद्मान् धारयामि गन्धद्वारान् दुरादर्श्यां नित्यपुट्टां करीषणीं ईश्वरीं सर्वभूतानां तामिवोपप्पगे श्रियं दिव्यप्रमगन्धान् धारयामि रोचनो रोचमानाय शोभनशोभमानाय च कल्याणः हरिद्रादिकुङ्कुमचूर्णं समर्पयामि योपां पुष्पं वेधा पुष्पवान् प्रजावाहन् पुष्पवान् भवति चन्द्रमा वाहपां पुष्पं पुष्पवान् प्रजावाहन् पुष्पवान् भवति यः एवं वेद योपामायतनं वेद आयतनवान् भवति सकल विघ्न निवारकाय नमः ओम श्री महागणपतये नमः ओम सुमुखाय नमः ओम एकदन्ताय नमः ओम कपिलाय नमः ओम गजकर्णिकाय नमः ओम लंबोदराय नमः ओम विकटाय नमः ओम विघ्नराजाय नमः ओम गणाधिपाय नमः ओम धूम्रकेतवे नमः ओम गणाध्यक्षाय नमः ओम पालचन्द्राय नमः ओम गजाननाय नमः ओम वक्रतुण्डाय नमः ओम शूर्पकर्णाय नमः ओम हेरम्बाय नमः स्कन्दपूर्वजाय नमः ओम महागणपतये नमः नानाविध परिमलमन्त्रपत्रपुष्पाञ्जलिं समर्पयामि ವಿಘ್ನೇಶ್ವರನ ಪೂಜೆ ಮಾಡಬೇಕಾದ್ರೆ ನಾನೀಗ ಸಂಕ್ಷಿಪ್ತ 21 ನಾಮಗಳಿಂದ ಅರ್ಚನೆಯನ್ನು ಮಾಡಿದ್ದೇನೆ. ಸಾಧ್ಯವಾದರೆ ನಿಮಗೆ ಸಮಯವಿದ್ದರೆ ಗಣಪತಿಯ 108 ಅಷ್ಟೋತ್ತರವನ್ನ ಮಾಡಿ. ಇಷ್ಟಾರ್ಥ ಸಿದ್ಧಿಗಾಗಿ ಗಣಪತಿಯ ಅಷ್ಟೋತ್ತರ ಬಹಳ ಶ್ರೇಷ್ಠವಾಗಿರುತ್ತೆ. ಧೂಪ ಮಾಡಿ. ಓಂ ವನಸ್ಪತಿರತೋಪೇತೋ ಗಂಧಾಢ್ಯೋದಪತ್ತಮಃ ಆಗ್ರಹೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದೂರತಿ ಧೂರ್ವದೂರ್ಭಂತಂ ದೂರ್ವತಂ ಯೋಹಾಸ್ಮಾನ್ ದೂರ್ಭತಿತಂ ದೋಹೋರ್ಭಯಂ ಭಗಂ ದುರ್ಭಾವಃ ದಿವ್ಯಧೂಪಮಾಗ್ರಾಪಯಾಮಿ. ಅಲ್ಲಿ ತಾಂಬೂಲ ಇದೆ, ಹಾಗೆ ನೈವೇದ್ಯವನ್ನು ಮಾಡಿ. पूगी फलकदले प्रणम्भावन नैवेद्यं निवेदयामि. ओं भूर्भुवस्वः अमृतमत्तमृतोपत्तनमसि स्वाहा. ओं प्राणाय स्वां यानाय स्वां उदानाय स्वां समानाय स्वां परब्रह्मणे स्वाहा. महानैवेद्यं निवेदयामि. नैवेद्यानन्तरमध्ये मध्ये स्वादोदकपानीयं समर्पयामि. ओं हिरण्यपात्रं मदोः पूर्णं ददाति मदव्योस्तानीति हेकदा ब्रह्मणोपहरति एकदैव यजमान आयुस्तेजो ददाति. सकल विघ्न निवारकाय नमः. ओं श्री महागणपतये नमः. कर्पूरादिमङ्गल ज्योतिर्दीपं दर्शयामि. धूपदीपानन्तरमध्ये आचमनीयं समर्पयामि. आचमनीयानन्तरमध्ये कृताष्टाङ्ग नमस्कारां करोमि. ಅಕ್ಷತೆಯನ್ನು ಕೈಲಿಡಿದು ನಾನು ಹೇಳ್ಕೊಟ್ಟಾಗ ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಪ್ರಕೃಷ್ಟ ನಾ ಪಾಪಃ ನಾಶಾಯ ಪ್ರಕೃಷ್ಟ ಫಲ ಸಿದ್ಧಗೆ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಗಣನಾಯಕ ಸರ್ವಾರ್ಥ ಸಾಧನೋಪಾಯ ಸರ್ವೈಶ್ವರ್ಯ ಪ್ರದಾಯಕ ಸಮಸ್ತಾತ್ ಪ್ರತೀಕಾರ ಪಾಲಹ ಚಂದ್ರಾಯತೆ ನಮೋ ನಮಃ. ಭಕ್ತಿಯಿಂದೆಲ್ಲರೂ ಕೂಡ ವಿಘ್ನೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಜೀವನದಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥ ಎಲ್ಲ ವಿಘ್ನಗಳ ನಿವಾರಣೆಯಾಗಲಿ. ನಮ್ಮ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಸಾಗಿ ನಮ್ಮ ಜೀವನ ಸದಾಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧಿ ಆಗಿರಲಿ ಅಂತೇಳಿ ಭಕ್ತಿಯಿಂದ ಮತ್ತೊಮ್ಮೆ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ.
ಓಂ ಯಸ್ಯ ಸ್ಮೃತ್ಯಾ ಚ ನಾಮೋಕ್ತಾ ತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ಸದಾಶಿವಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಸಕಲ ವಿಘ್ನ ನಿವಾರಕಾಯ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಮನಸಾ ಬಿಟ್ಟ ಪ್ರಾರ್ಥನಂಚ ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಹಾಗೆ ಅಕ್ಷತೆ ಹಾಗೂ ಒಂದು ಕಾಯಿನನ್ನ ಕೈಗೆ ಹಾಕೊಳ್ಳಿ. ನೀವು ಇಟ್ಕೊಳ್ಳಿ. ಕಾಯಿನ ಕೈಗೆ ಹಾಕೊಳ್ಳಿ. ನಾನು ಹೇಳ್ಕೊಟ್ಟ ಕೇಳಿ. ಹನಯ ಪೂಜೆಯ ಭಗವಾನ್ ಮಹಾಗಣಪತಿ ದೇವತಾ ಸುಪ್ರೀತು ಸುಪ್ರಸನ್ನೋ ವರದೋ ಭವೇತ ಇತಿ ಸಾಕ್ಷತ ಹಿರಣ್ಯೋದಕಂ ವಿಸೃಜೇತ. ಇದನ್ನ ಗಣಪತಿ ಪಾದಕ್ಕೆ ಬಿಟ್ಬಿಡಿ. ಅಲ್ಲಿ ವಿಘ್ನೇಶ್ವರನ ಪಾದವೆಂದು ತಿಳಿದು ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಮತ್ತೊಮ್ಮೆ ಉತ್ತರ ನೀರಾಜವನ್ನ ಬೆಳಗಬೇಕು. ಕರ್ಪೂರದ ಆರತಿಯನ್ನು ಬೆಳಗಿ ಓಂ ಬಹುಗ್ಭೈ ಬಪ್ಪಶ್ವಾಗೆ ಬಪ್ಪಜಾವಿಕಾಯೇ ಬಹುರ್ವಿಹಿವಾಗೆ ಬಹುಮಾಚಾತಿಲಾಗೆ ಬಹುಹಿರಣ್ಯಾಗೆ ಬಹುತ್ತಿಕಾಗೆ ಬಹುದಾತಪುರುಷಾಗೆ ರಹಿಮತ್ತೆ ಭಕ್ತಿಮತ್ತೆ ಬಹುರಾಯ ಸ್ಪುರುಷಾಗೆ ರಾಜಾಹಾಸ್ತು ಸಾಮ್ರಾಜ್ಯಂ ಬೌದ್ಧಂ ಸ್ವರಾಜ್ಯಂ ವೈರಾಜ್ಯಂ ಪಾರಮೇಹೇಟ್ಟರಾಜ್ಯಂ ಮಹಾರಾಜ್ಯಮಾಹಾಧಿಪತ್ಯಂ ಉತ್ತರಣೀರಾಜನಂ ಕೃತ್ವ ಸಕಲ ವಿಘ್ನನಿವಾರಕಾಯ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಕರ್ಪೂರಾದಿ ಮಂಗಳ ಜ್ಯೋತಿರ್ದೀಪಂ ದರ್ಶಯಾಮಿ ಧೂಪದೀಪಾನಂತರ ಮಧ್ಯೆ ಆಚಮನಿಯಂ ಸಮರ್ಪಯಾಮಿ. ತಿರಸಾಷ್ಟಾಂಗ ನಮಸ್ಕಾರಾಂ ಕರೋಮಿ. ಜೈ ಬೋಲೋ ಶ್ರೀಮನ್ ಮಹಾಗಣಪತಿ ಮಹಾರಾಜ್ ಕಿ ಜೈ. तानि धर्माणि प्रथमान्या सन्नतेह नाकमयमान च चिन्त्यत्र पूर्वे साध्या सन्ति देवाः. सकल विघ्ननिवारकाय श्रीमन् महागणपति तान् प्रतिष्ठापयामि शोभनार्थं मरणागमनाय च. महागणपतेन नमः. यतास्तान् प्रतिष्ठापयामि शोभनार्थं मरणागमनाय च. महागणपति देवता आशीर्वाद फलसिद्ध्यर्थं दम्पत्यो दीर्घायुष्मान् भवदीर्घ सुमङ्गले भवदीर्घमायुः. ತಾಯಿ ವರಮಹಾಲಕ್ಷ್ಮಿಯನ್ನ ಆವಾಹನೆ ಭಕ್ತಿಯಿಂದ ಅಕ್ಷತೆಯನ್ನು ಕೈಲಿಡಿದು ತಾಯಿ ವರಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ ಹೇಳಿ. ಓಂ ವರಮಹಾಲಕ್ಷ್ಮಿಯೇ ನಮಃ. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. महालक्ष्मी च विद्महे विष्णुपत्नी च धीमहि तन्नो वरमहालक्ष्मी प्रचोदयात्. अस्य श्री वरमहालक्ष्मीर्देवता प्राणप्रतिष्ठा महामन्त्रस्य ब्रह्मा विष्णुमहेश्वरा ऋषयः ऋग्गजत्सामातरणचन्धांसि प्राणतीर्थे परा देवता व्राम्भीजं व्रीं शक्तिः व्रूं कीलकं मम वरमहालक्ष्मी प्राणप्रतिष्ठापन सिद्ध्यर्थे च विनियोगः. ಅಕ್ಷತೆಯನ್ನು ಸ್ವಾಮಿ ಮೇಲೆ ಹಾಕಿ ತಾಯಿ ಮೇಲೆ ಹಾಕಿ ಸಾಧ್ಯವಾದರೆ ತಾಯಿಯನ್ನು ಮುಟ್ಟಿಟ್ಕೊಳ್ಳಿ, ಸ್ಪರ್ಶ ಮಾಡಿ. ಓಂ ರಾಂ ಅಂಗುಷ್ಟಾಭ್ಯಾಂ ನಮಃ. ಓಂ ಹ್ರೀಂ ತರ್ಜನೇಭ್ಯಾಂ ನಮಃ. ಓಂ ಭ್ರೂಂ ಮಧ್ಯಮಾಭ್ಯಾಂ ನಮಃ. ಓಂ ಹ್ರೈಂ ಅನಾಮಿಕಾಭ್ಯಾಂ ನಮಃ. ಓಂ ಭ್ರೌಂ ಕನಿಷ್ಠಿಕಾಭ್ಯಾಂ ನಮಃ. ಓಂ ಬ್ರಹ್ಕರದರ್ಪಷ್ಟಾಭ್ಯಾಂ ನಮಃ. ಓಂ ರಾಂ ಹೃದಯಾಯ ನಮಃ. ಓಂ ಹ್ರೀಂ ಶಿರಸೇ ಸ್ವಾಹ. ಓಂ ಭ್ರೂಂ ಶಿಖಾಯ ವಿಷಟ. ಓಂ ಹ್ರೈಂ ಕವಚಾಯ ಹುಂ. ಓಂ ಭ್ರೂಂ ನೇತ್ರತ್ರಾಯ ವಿಷಟ. ಓಂ ಬೃಹಸ್ತ್ರಾಯ ಬಡಬೋರ್ಬಸುರಾಮತಿ ದಿಗ್ಬಂಧ ಧ್ಯಾನಂ. ಓ ಅಕ್ಷತೆಯನ್ನು ಕೈಲಿಡಿದು ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಧ್ಯಾನ ಮಾಡಿ. ರಕ್ತಾಂಬೋದಿತ್ತಬೋದಲ್ಲ ಸದೃಣ ಸರೋಜಾದಿರೂಢಾಕರಾಭ್ಯೈ ಪಾಶಂ ಕೋದಂಡಮಿಕ್ಷುದ್ಭಮಣಗ್ರಾಮಪ್ಯಂ ಕುಶಂ ಪಂಚಬಾಣಾನ್ ಬಿಭ್ರಾಣಾ ತೃಕ್ಕಬಾಲಂ ತೃಣಯನಾಲಸತಪೇನ ವಕ್ಷೋರುಹಾಡ್ಯ ದೇವಿ ಬಾಲಾರ್ಕವರ್ಣಾಂ ಭವತಕರಿ ಪ್ರಾಣಶಕ್ತಿ ವರಾನಃ. ಅತ್ಯ ಶ್ರೀಮನ್ ಮಹಾಬ್ರಹ್ಮಲಕ್ಷ್ಮೀದೇವತಾಘೇ ನಮೋ ನಮಃ. ಓಂ ಶ್ರೀಂ ವ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ವ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಅಸ್ಯ ಶ್ರೀ ವರಮಹಾಲಕ್ಷ್ಮೀರ್ದೇವತಾ ವ್ರಾಂ ವ್ರೀಂ ಕ್ರೋಂ ಯಾರಾಲಾವಾಶಾಸ. ಓಂ ಓಂ ವರಮಹಾಲಕ್ಷ್ಮೀರ್ದೇವತಾ ಪ್ರಾಣ ಮಮ ಪ್ರಾಣಃ. ವರಮಹಾಲಕ್ಷ್ಮೀರ್ದೇವತಾ ಜೀವಃ ಮಮ ಜೀವಃ. ವಾಣ್ಮನಾ ಶ್ರೋತ್ರಾಜಿಕ್ವಾಗ್ರಾಣ್ಯೇ ವಿಶ್ವಾಸರೂಪೇಣ ಬಹಿರಾಗತ್ಯಾಸ್ಮಿನ್ ಕಲಶೇ ಸುಖೇನ ಸುಖಂ ತಿರುಂಟತ್ತ ಸ್ವಾಹ. ಅಸುನೀತೆ ಪುನರಸ್ಮಾತ್ ಚಕ್ಷುಃ ಪುನಃ ಪ್ರಾಣಮಹಿನೋ ದೇಹಿ ಭೋಗಂ ಜೋಕ್ಪಶ್ಯೇಮ ಸೂರ್ಯಮಚ್ಚರಂತಮನ್ಮತೆ ಮೃಡಯಾನಸ್ವತ್ತಿ. ಅಮೃತಂ ವೈ ಪ್ರಾಣಾಹಮೃತಮಾಪ ಪ್ರಾಣಾನೇನ ತತ್ತಾನಮಪಪ್ಪಗೇತ. ಸ್ವಾಮಿನ್ ಸರ್ವಜಗನ್ನಾಥ ಯಾತ್ ಪೂಜಾವಸಾನಕಂ ತಾತ್ವಂ ಪ್ರೀತಿಭಾವೇನ ಕಲಶೇ ಅಸ್ಮಿನ್ ಸನ್ನಿಧಿಂ ಕುರು. ದೇವಿ ಸರ್ವಜಗನ್ಮಾತೆ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ಬಿಂಬೆ ಅಸ್ಮಿನ್ ಸನ್ನಿಧಿಂ ಕುರು. ಅತ್ಯ ಶ್ರೀಮನ್ ಮಹಾವರಮಹಾಲಕ್ಷ್ಮೀದೇವತ ಮಹಾಕಲನತ್ಯೋಪರಿ ಭಗವಂತಂ अस्मिन् कलह बिंबे वावं भूः वरमहालक्ष्मीदेवतमावाहयामि. ओं भवः ओं स्वः ओं भूर्भुवस्वः स्थापयामि पूजयामि शिरसाष्टांग नमस्कारान् करोमि. अस्य ಶ್ರೀಮನ್ ಮಹಾವರಮಹಾಲಕ್ಷ್ಮೀದೇವತಾಗೆ ನಮಃ. ಹಾಗೆ ಅಕ್ಷತೆಯನ್ನು ಹಾಕ್ತಾ ಇರಿ.
अस्य श्री ब्रह्मलक्ष्मीदेवता प्रतिष्ठापन पूजा काले ओम सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणि नमोस्तुते। वरमहालक्ष्मीदेवता प्रतिष्ठापन पूजा पूर्वकम् आवाहयामि। आवाहितो भव, स्थापयामि, स्थापितो भव, सन्नीतो भव, सन्मुखो भव, अपकुण्ठितो भव, वरदो भव। अस्य श्रीमन्महावरमहालक्ष्मी नमः। अस्मिन् गृहे स्वागतो भव, सुस्वागतो भव। आवाहित श्रीमन्महावरमहालक्ष्मीदेवतायै नमः। अताध्यायामि। ओम अत आवाहनम् क्षीरोद्धारणव सम्भूते क्षीरवर्णोदशोभिते प्रसन्ना भव मे देवी यमुने ते नमो नमः। श्रीवरमहालक्ष्म्यै नमः। आवाहनं समर्पयामि। अथ सिंहासनं समारूढे देवशक्ति समन्विते सर्वलक्षण सम्पूर्णे वरमहालक्ष्मी नमोस्तुते। ओम श्रीवरमहालक्ष्म्यै नमः। अथ सिंहासनं समर्पयामि। अत्र श्रीवरमहालक्ष्मीदेवता अनुग्रह बलसिद्ध्यर्थं फलपञ्चामृताभिषेक पूजाञ्च कर्म करिष्ये। ಈಗ ತಾಯಿ ಆವಾಹನೆ ಆದ ನಂತರ ಅಭಿಷೇಕದ ಸಂಸ್ಕಾರ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಮನೆಗಳಲ್ಲೇನಾದರೂ ತಾಯಿ ವರಮಹಾಲಕ್ಷ್ಮಿ ಅಥವಾ ಲಕ್ಷ್ಮಿ ವಿಗ್ರಹಗಳಿದ್ದರೆ ವಿಗ್ರಹಕ್ಕೆ ಅಭಿಷೇಕ. ಹಾಗೆ ಸಂಕ್ಷಿಪ್ತವಾಗಿ ನಿಮ್ಮ ಮನೆಯಲ್ಲಿ ಗಣಪತಿ, ಶಿವ, ನಾರಾಯಣ ಯಾವುದೇ ಮೂರ್ತಿ ಇದ್ದರೂ ಜೊತೆಯಲ್ಲಿ ಇಟ್ಕೊಂಡು ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಿದ್ದರೆ ನೀವು ಪಾತ್ರೆ, ಪಾಣಿಬಟ್ಲು ಆ ಥರದ್ದಿದ್ದರೆ ಅಭಿಷೇಕವನ್ನು ಸಂಪೂರ್ಣವಾಗಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಆ ದ್ರವ್ಯಗಳನ್ನು ಏನು ಅಭಿಷೇಕದ ಸಾಮಗ್ರಿಗಳಿದೆಯಲ್ಲ, ಅಭಿಷೇಕದ ಸಾಮಗ್ರಿಗಳಲ್ಲಿ ನೋಡಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವು ಪಂಚಾಮೃತ ಅಭಿಷೇಕಗಳು. ಆಯ್ತು, ಇವುಗಳು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಅದರ ಮೇಲೆ ನಿಮ್ಗೆ ಶಕ್ತಿ ಇದ್ದರೆ ಬಾಳೆಹಣ್ಣು, ದ್ರಾಕ್ಷಿ, ಖರ್ಜೂರ, ಗೋಡಂಬಿ, ಸೌತೆಕಾಯಿ ಈ ರೀತಿ ನಾನಾ ದ್ರವ್ಯಗಳೊಂದಿಗೆ ಮಹಾಮಂಗಳ ದ್ರವ್ಯಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಈಗ ನಾನು ಸಂಕ್ಷಿಪ್ತವಾಗಿ ಆ ತಾಯಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿಯ ವ್ರತಾಚರಣೆಯಲ್ಲಿ ಅಭಿಷೇಕ ಬಹಳ ಮುಖ್ಯವಾಗಿರ್ತಕ್ಕಂಥ ಆಚರಣೆ. ಅಭಿಷೇಕದಲ್ಲಿ ನಾವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವುಗಳನ್ನ ಪಂಚಾಮೃತ ಅಭಿಷೇಕ ಅಂತ ಕರಿತೀವಿ. ಅದರ ಮೇಲೆ ನಮಗೆ ಶಕ್ತಿ ಇದ್ದು ಸಮಯವಿದ್ದರೆ ಮಹಾಮಂಗಳ ದ್ರವ್ಯಾಭಿಷೇಕ ಅಂತೇಳಿ ಬಾಳೆಹಣ್ಣು, ದ್ರಾಕ್ಷಿ, ಖರ್ಜೂರ, ಪರಮಾನ್ನ, ಪಾಯಸ ಹೀಗೆ ನಾನಾ ದ್ರವ್ಯಗಳೊಂದಿಗೆ ಮಹಾಮಂಗಳ ದ್ರವ್ಯಾಭಿಷೇಕವನ್ನು ಕೂಡ ಆಚರಣೆ ಮಾಡ್ಬೋದು. ಹೀಗೆ ಸಮಯದ ಅಭಾವ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಈ ದ್ರವ್ಯಗಳನ್ನ ಪುಷ್ಪದಿಂದ ನಾವು ಅದರಲ್ಲಿ ಹತ್ಕೊಂಡು ದೇವರಿಗೆ ಪ್ರೋಕ್ಷಣೆ ಮಾಡೋದ್ರ ಮುಖೇನ ಈ ಎಲ್ಲ ದ್ರವ್ಯಗಳನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡು ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಬಹುದಾಗಿರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಆಚರಣೆ ಮಾಡ್ಕೊಳ್ಳಿ. ಅಭಿಷೇಕವನ್ನು ಮಾಡಲಿಕ್ಕೆ ಸಮಯ, ಸ್ಥಳ ಇವೆಲ್ಲವೂ ನಿಮಗೆ ಅವಕಾಶ ಇದ್ದಾಗ ಎಲ್ಲವನ್ನು ಪೂರ್ಣ ಮಾಡಿ, ತುಂಬ ಅನುಕೂಲವಾಗಿದ್ದರೆ ಎಲ್ಲವನ್ನು ಆಚರಣೆ ಮಾಡಿ. ಸಾಧ್ಯವಿಲ್ವಾ ಪ್ರೋಕ್ಷಣೆ ಮುಖಾಂತರವಾದರೂ ಅಭಿಷೇಕವನ್ನು ಮಾಡಿ. ಶುರು ಮಾಡೋಣ. ಪುಷ್ಪದಲ್ಲಿ ಹಾಲನ್ನು ಹದ್ದಿ ದೇವರಿಗೆ ಪ್ರೋಕ್ಷಣೆ ಮಾಡಿ. ಓಂ ಆಪ್ಯಾಹಾಯ ಸ್ವಸ್ಸಮೇಹೇ ತುತೆ ವಿಶ್ವತತ್ವಮೃಷ್ಟಿಯಂ ಬಬಾಬಾಜಸ್ಯ ಸಂಗತೆ. ಶ್ರೀ ವರಮಹಾಲಕ್ಷ್ಮೀದೇವತಾಯೇ ನಮಃ. ಕ್ಷೀರಾಭಿಷೇಕ ಪೂಜಾನ್ ಸಮರ್ಪಯಾಮಿ. ದಧಿಕ್ರಾವಣೋ ಕಾರಿಷಂ ಜಿಷ್ಣೋರಶ್ವತ್ಯವಾಜಿನಃ ಸುರಭಿನೋ ಮುಖ ಆಕೃತ್ರಣಃ ಯೋಗಂ ಶಿತಾರಿಷತ ದಧ್ನಾಂ ಸ್ನಾಪಯಾಮಿ. ओम शुक्रमसे ज्योतिरसे तेजोहसि देवो वस्तवितोत्पन्नात्मच्चित्रेण पवित्रेण वसो सूर्यस्य रश्मिभिः श्रीवरमहालक्ष्मी नमः कृतेन स्नापयामि। ओम मधुवाता आरुतायते मधुच्चरन्ति सिन्धवः माध्वेन्न सन्तोषदे मधुनक्तामतोषधो मधुमत्पार्थिवम्रजः मधुद्यौरस्तनः पिता मधुमान्नो वनस्पतिर्मधुमामहत्सु सूर्यः माध्विर्गावो भवन्तु नः। श्रीवरमहालक्ष्मी नमः मदना स्नापयामि। स्वादुपवस्वदिभ्याय जन्मने स्वादनिन्द्राय सहवीतनाम्ने स्वादमित्राय वरुणाय वायवे बृहस्पते मधुमानादाहाभ्यः श्रीवरमहालक्ष्मी नमः शर्करया स्नापयामि। ओम प्रकाव्यमुशने एव ब्रुवाणो देवो देवानां जन्मा विभक्ते मयि वृतचन्द्रः पावकपदावराहो अभ्येहे तिरेवन्ना। श्रीवरमहालक्ष्मी नमः कदलीपर्वतेन स्नापयामि। मूलेन शुद्धोदकेन स्नापयामि। प्रदाश्विनी पौमान देजवो दिव्यासर्गणन पयसाधरे मणिप्रांत ऋषिहस्तावीरसृकृते त्वाहामृदन्त शिषाण वेदतः श्रीवरमहालक्ष्मी नमः द्राक्षारसेन स्नापयामि। ओम हतृक्षत प्रवाजनो गव्यास्वा ओम असृक्षत प्रवाजनो गव्या सोमासो हट्वया शुक्रा सबीरया शिवः श्रीवरमहालक्ष्मी नमः खर्जूररसेन स्नापयामि। मूलेन शुद्धोदकेन स्नानं समर्पयामि। ओम परमानंद बोधाब्दो नमग्नरजमूर्तये सांघोपांगमं स्थानं कल्पयामि प्रसीद मे। अस्य श्रीवरमहालक्ष्मीदेवतायै नमः शुद्धोदक स्थानं समर्पयामि। ओम भूर्भुवस्सवः। अस्य श्रीवरमहालक्ष्म्यै नमः। अभिषेकाद ನಂತರ ಸಂಕ್ಷಿಪ್ತ ಪೂಜೆ. ನೀರನ್ನು ಪ್ರೋಕ್ಷಣೆ ಮಾಡಿ. परमानंद बोधाब्दो नमग्नरजमूर्तये सांघोपांगमं स्थानं कल्पयामि प्रसीद मे। शुद्धोदक स्थानं समर्पयामि। त्र्यंबकं यजामहे सुगन्धिं पट्टिवर्धनम्
उर्भारकमेव बन्धनात् प्रत्योम क्षेमामृताहात भस्मान् धारयामि गन्धद्वारान् दुरादर्शां नित्यपुट्टां करीषणी ईश्वरीगं सर्वभूतानां तामिव पप्पगे श्रियं दिव्यप्रमगन्धान् धारयामि रोचनो रोचमानाय शोभनशोभमानाय कल्याणः हरिद्रादिकुङ्कुमचूर्णं समर्पयामि मायने ते परागणे दुर्वारोहन्त पुष्पणी प्रदाच्च पुण्डरीकाणि समुद्रस्य गृहाय मे आवरणान् तक्षदान् समर्पयामि योपां पुष्पं वेद पुष्पवान् प्रजावाहन् वृषभान् भवति चन्द्रमा वाहपां पुष्पं पुष्पवान् प्रजावाहन् वृषभान् भवति यः एवं वेद योपामायतनं वेद आयतनवान् भवति अस्य श्रीब्रह्मलक्ष्मीदेवतायै नमो नमः नानाविध परिमಳ मंत्रपत्र पुष्पांजलिं समर्पयामि ಈಗ ತಾಯಿಗೆ ಕುಂಕುಮಾರ್ಚನೆ ಮತ್ತೆ ಪುಷ್ಪಾರ್ಚನೆ ಸಾಧ್ಯವಾದರೆ ನಿಮ್ಮ ಸಹಾಯಕ್ಕೆ ನಿಮ್ಮ ಮನೆಯವ್ರನ್ನ ಮಕ್ಕಳನ್ನ ಯಾರಿರ್ತಾರೋ ಅವ್ರನ್ನ ಪುಷ್ಪಾರ್ಚನೆಗೆ ಅವ್ರನ್ನ ಕುಂಡಿಸ್ಕೊಳ್ಳಿ ನೀವು ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಇದ್ರೆ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ ಅಥವಾ ಅಮ್ಮನವ್ರ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಮಾಡಿ ಇಲ್ಲ ಅಂತಂದ್ರೆ ಒಂದು ವಿಳೆದೆಲೆ ಮೇಲೆ ಒಂದು ನಿಂಬೆಹಣ್ಣು ಇಟ್ಕೊಂಡು ಅಥವಾ ಒಂದು ಕಾಯಿನ ಇಟ್ಕೊಂಡು ಅದರ ಮೇಲೆ ಕುಂಕುಮಾರ್ಚನೆ ಮಾಡಿದ್ರು ಅಡ್ಡಿ ಇಲ್ಲ ಈಗ ನಾನು ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀನಿ ನಾನು ಪುಷ್ಪಾರ್ಚನೆಯನ್ನು ಮಾಡ್ತೇನೆ ಈಗ ಮೊದಲಿಗೆ ಅಂಗಪೂಜೆ ಅಕ್ಷತೆಯನ್ನ ತಾಯಿ ಮೇಲೆ ಹಾಕ್ತಾ ಇರಿ ಓಂ ಚಂಚಲಾಗೇ ನಮಃ ಪಾದೌ ಪೂಜಯಾಮಿ ಓಂ ಚಪಲಾಗೇ ನಮಃ ಜಾನನಿ ಪೂಜಯಾಮಿ ಓಂ ಪೀತಾಂಬರಧರಾಗೇ ನಮಃ ಊರುನ್ ಪೂಜಯಾಮಿ ಓಂ ಕಮಲವಾಸಿನ್ಯೇ ನಮಃ ಕಟಿಂ ಪೂಜಯಾಮಿ ಓಂ ಪದ್ಮಾಲಯಾಗೇ ನಮಃ ನಾಭಿಂ ಪೂಜಯಾಮಿ ಓಂ ಮದನಮಾತ್ರೇ ನಮಃ स्तनौ पूजयामि ओं ललितायै नमः भुजद्वयं पूजयामि ओं कंबुकण्ठ्यै नमः कंठं पूजयामि ओं सुमुखायै नमः मुखं पूजयामि ओं श्रियै नमः ओष्ठौ पूजयामि ओं सुनासिकायै नमः नासिकां पूजयामि ओं सुनेत्रायै नमः नेत्रे पूजयामि ओं रमायै नमः कर्णौ पूजयामि ओं कमलायै नमः शिरहान् पूजयामि ओं श्री ब्रह्मलक्ष्मी नमः सर्वाङ्गानि पूजयामि ಈಗ ಕುಂಕುಮಾರ್ಚನೆ ಕುಂಕುಮ ತಗೊಳ್ಳಿ ಅರ್ಚನೆ ಮಾಡಿ ಓಂ ಪ್ರಕೃತ್ಯೇ ನಮಃ ಹಾಗೆ ವರಮಹಾಲಕ್ಷ್ಮಿ ನಮಃ ಅಂತೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಕಬೇಕು ಓಂ ಪ್ರಕೃತ್ಯೇ ನಮಃ ಓಂ ವಿಕೃತ್ಯೇ ನಮಃ ಓಂ ವಿದ್ಯಾಯೇ ನಮಃ ಓಂ ಸರ್ವಭೂತೈತಪ್ರದಾಯೇ ನಮಃ ಓಂ ಶ್ರದ್ಧಾಯೇ ನಮಃ ಓಂ ವಿಭೂತ್ಯೇ ನಮಃ ಓಂ ಸುರಭ್ಯೇ ನಮಃ ಓಂ ಪರಮಾತ್ಮಕಾಯ ನಮಃ ಓಂ ವಾಚೇ ನಮಃ ಓಂ ಪದ್ಮಾಲಯಾಯ ನಮಃ ಓಂ ಪದ್ಮಾಗೇ ನಮಃ ಓಂ ಶುಚಗೇ ನಮಃ ಓಂ ಸ್ವಾಹಾಯೇ ನಮಃ ಓಂ ಸ್ವದಾಗೇ ನಮಃ ಓಂ ಸುದಾಗೇ ನಮಃ ಓಂ धन्याय नमः ओं हिरण्मये नमः ओं लक्ष्मीये नमः ओं नित्यपुट्टाय नमः ओं विवावर्गे नमः ओं आदित्ये नमः ओं दित्ये नमः ओं दीप्ताय नमः ओं वसुदाय नमः ओं वसुदारण्ये नमः ओं कमलाय नमः ओं कान्ताय नमः ओं कामाक्षे नमः ओं क्रोधसंभवाय नमः ओं अनुग्रहप्रदाय नमः ओं बुद्धगे नमः ओं हनगाय नमः ओं हरिवल्लभाय नमः ओं अशोकाय नमः ओं अमृताय नमः ओं दीप्ताय नमः ओं लोकशोकविनाशिन्ये नमः ओं धर्मनिलयाय नमः ओं करुणाय नमः ओं लोकमात्रये नमः ओं पद्मप्रियाय नमः ओं पद्मास्ताय नमः ओं पद्माक्षे नमः ओं पद्मसुन्दर्ये नमः ओं पद्मोद्भवाय नमः ओं पद्ममुख्ये नमः ओं पद्मनाभप्रियाय नमः ओं रमाय नमः ओं पद्ममालाधराय नमः ओं देव्यै नमः ओं पद्मिन्ये नमः ओं पद्मगन्धन्ये नमः ओं पुण्यगन्धाय नमः ओं सुप्रसन्नाय नमः ओं प्रसादाभिमुख्ये नमः ओं प्रभागे नमः ओं चंद्रवदनाय नमः ओं चंद्राय नमः ओं चंद्रसहोदर्ये नमः ओं चतुर्भुजाय नमः ओं चंद्ररूपाय नमः ओं इंदिराय नमः ओं इंद्रशीतलाय नमः ओं आक्लाजनन्ये नमः ओं पुट्ये नमः ओं शिवाय नमः ओं शिवकर्ये नमः ओं सत्ये नमः ओं विमलाय नमः ओं विश्वजन्ये नमः ओं तुट्ये नमः ओं दारिद्र्यनाशिन्ये नमः ओं प्रीतिपुष्करण्ये नमः ओं शान्ताय नमः ओं शुक्लमाल्याम्बरधराय नमः ओं श्रिये नमः ओं भास्कर्ये नमः ओं बिल्वनिलयाय नमः ओं परारोहाय नमः ओं विशस्पन्ये नमः ओं वसुंधराय नमः ओं उदारांगाय नमः ओं हरण्ये नमः ओं हेममालिन्ये नमः ओं दर्दानिकर्ये नमः ओं सिद्धगे नमः ओं तैणसौम्याय नमः ओं शुभप्रदाय नमः ओं रूपवेश्मगदानन्दाय नमः ओं वरलक्ष्मी नमः ओं वसुप्रदाय नमः ओं शुभाय नमः ओं हिरण्यप्राकाराय नमः ओं समुद्रतनयाय नमः ओं जयाय नमः ओं मंगलाय नमः ओं विष्णुवक्षस्थलस्थिताय नमः ओं विष्णुपत्ने नमः ओं धनन्नाक्षे नमः ओं नारायण समासिदाय नमः ओं दारिद्र्यध्वंसिन्ये नमः ओं देव्ये नमः ओं सर्वोपद्रनिवारण्ये नमः ओं नवदुर्गाय नमः ओं महाकाल्ये नमः ओं ब्रह्म विष्णु शिवात्मिकाय नमः ओं त्रिकालज्ञानसम्पन्नाय नमः ओं भुवनेश्वर्ये नमः ओं श्रीवरमहालक्ष्मी देवतायै नमो नमः कुंकुमार्चन दहित पुष्पार्चन पूजान् समर्पयामि अक्षतेयवन्न कೈಲಿಡಿದು पुष्पांजलि ओं न कर्मणा न प्रजया धनेन त्यागेनैक्यमृतत्वमहानशुः परेण नाकं निहितं गुहायां विभ्राजते यद्यतयो विशन्ति
ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯದಯೋ ಶುದ್ಧ ತತ್ವಾಃ ते ब्रह्मलोके बरहान्त काले बरहामृतत्वमत्यन्ति सर्वे दहनं विपाप्मं परमेश्वरबोधं मत्पुण्डरीकं प्रमध्यस्थगतं तत्रापि दहनं गगनं विशोकस्तस्मिन् यदन्तस्तदुपाधितव्यं यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतलीनस्य यः परस्तमहेश्वरिः या देवी सर्वभूतेषु दयारूपेण समस्थिता नमस्तस्यै 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 नमो नमः या देवी सर्वभूतेषु मातृरूपेण समस्थिता नमस्तस्यै 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 नमो नमः या देवी सर्वभूतेषु शक्तिरूपेण समस्थिता नमस्तस्यै 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 नमो नमः या देवी सर्वभूतेषु लक्ष्मीरूपेण समस्थिता नमस्तस्यै 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 नमो नमः या देवी सर्वभूतेषु वरमहालक्ष्मीरूपेण समस्थिता नमस्तस्यै 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 नमो नमः ಎಲ್ಲ ನಾನು ಹೇಳ್ಕೊಟ್ಟಾಗ ಹೇಳಿ ಓಂ ಪ್ರಕೃಷ್ಟ ಪಾಪಃ ನಾಶಾಯ ಪ್ರಕೃಷ್ಟ ಫಲ ಸಿದ್ಧಗೆ ಪ್ರದಕ್ಷಿಣಂ ಕರೋಮೀಶ ಪ್ರಸೀಧ ಪರಮೇಶ್ವರಿ ಸರ್ವಾರ್ಥ ಸಾಧನೋಪಾಯ ಸರ್ವೈಶ್ವರ್ಯ ಪ್ರದಾಯಿನಿ ಸಮಸ್ತಾತ್ ಪ್ರತೀಕಾರ ಫಾಲಃ ಚಂದ್ರಾಯತೆ ನಮೋ ನಮಃ ಭಕ್ತಿಯಿಂದೆಲ್ಲರೂ ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತೇಳಿ ನಿಂತಲ್ಲಿ ನಿಧಾನವಾಗಿ 3 ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳಿ ಓಂ ರಾಜಾದಿರಾಜಾಯ ಪ್ರತಕ್ಯತ್ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇನ್ ಕಾಮನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತ ಕುಬೇರಾಯ ವೈ ಶ್ರವಣಾಯ ಮಹಾದೇವಿಯೈ ನಮಃ ಓಂ ಯಕ್ಷತ್ಪವಗವನಗ ಪವ ಪವಮಾನ್ ಪವಮಧ್ಯವಮನ್ನಗ ಪವ ಪವಮಾನ್ दूताः यक्षद्धूताः यक्षत् पिविगि विनिगि पिवि पिविमान् पिविमद्धि विमन्निगि पिवि पिविमान् दूताः यक्षद्धूताः यक्षत् पुवगुवनुगु पुव पुवमान् पुवमद्भुवमन्नुगु पुव पुवमान् दूताः यक्षद्धूताः सकल विघ्न निवारकाय नमः ओं श्री महागणपते नमः कुलदेवता वरमहालक्ष्मीदेवता आशीर्वाद बल सिद्धर्थ मनसा विट्ट प्रार्थनंच वेदोक्त मंत्र पुष्पांजलिं समर्पयामि ओम वनस्पतिरसोपेतो गंधाढ्यो धूपवत्तमः आघ्रेय सर्वदेवानां धूपोऽयं प्रसिद्धता दूरते दूर्वदूर्भन्तं दूर्वतं योः स्वान् दूर्भतितं दोहोद्वयं वयं दुर्भावः दिव्यधूपमाग्रापयामि दुग्धीपानन्तरमध्ये ಅಲ್ಲಿ ಒಂದು ಬಾಳೆಯನ್ನು ತುಟ್ಕೊಂಡು ನೈವೇದ್ಯ ಮಾಡಿ ಪಂಚಫಲವನ್ನು ನೈವೇದ್ಯ ಮಾಡಿ ಓಂ ಭೂರ್ಭುವತ್ಸವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋ ನ ಪ್ರಚೋದಯಾತ್. ನೀವು ಮನೆಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಭಕ್ಷ್ಯ ಭೋಜಗಳನ್ನ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 5 ರೀತಿಯ ಪಂಚ ಭಕ್ಷ್ಯಗಳನ್ನ ನೈವೇದ್ಯ ಮಾಡಬೇಕು, ಪಂಚಫಲಗಳನ್ನ ನೈವೇದ್ಯ ಮಾಡಬೇಕು ಅಂತಕ್ಕಂಥ ಆಚರಣೆ ಇದೆ. ಹಾಗಾಗಿ ನೀವು ಮನೆಯಲ್ಲಿ ಏನು ಮಾಡಿರ್ತೀರೋ ಅದನ್ನೇ ತಾಯಿಗೆ ನೈವೇದ್ಯ ಅರ್ಪಣೆ ಮಾಡಿ. ಓಂ ಭೂರ್ಭುವಸ್ವಃ ಅಮೃತಮೃತೋಪತ್ತನಮಸಿ ಸ್ವಾಹ ಓಂ ಪ್ರಾಣಾಯ ಸ್ವಾಹ ಓಂ ಯಾನಾಯ ಸ್ವಂ ಉದಾನಾಯ ಸ್ವಂ ಸಮಾನಾಯ ಸ್ವಂ ಪರಬ್ರಹ್ಮಣೇ ಸ್ವಾಹ ಮಹಾನೈವೇದ್ಯಂ ನಿವೇದಯಾಮಿ ನೈವೇದ್ಯಾನಂತರ ಮಧ್ಯೆ ಮಧ್ಯೆ ಸ್ವಾದೋದಕ ಪಾನೀಯಂ ಸಮರ್ಪಯಾಮಿ ಶಿರಸಾಷ್ಟಾಂಗ ನಮಸ್ಕಾರಂ ಕರೋಮಿ. ನಿಮ್ಮ ಮನೆಯಲ್ಲಿ ಏಕಾರತಿ ಪಂಚಾರತಿ ಯಾವ ಹಾರತಿಗಳಿದೆಯೋ ಎಲ್ಲದರಿಂದಲೂ ತಾಯಿಗೆ ಹಾರತಿಯನ್ನು ಬೆಳಗಿ ರಾಜೋಪಚಾರವನ್ನು ಮಾಡಿ. ಓಂ ಹಿರಣ್ಯ ಪಾತ್ರಂ ಮದೋಹ ಪೂರ್ಣಂ ದದಾತೆ ಮದಭ್ಯೋತ್ಸಾನೀತಿ ಏಕದಾ ಬ್ರಹ್ಮಣೋಪಹರತಿ ಏಕದೈವ ಯಜಮಾನಃ ಯಸ್ತೇಜೋ ದದಾತಿ ಕುಮಾರಸ್ಥಿತರಂ ಮಂದಮಾನಂ ಜನಾನಾಮರುದ್ಧೋಪಯಂತಂ ಘೋರೇರ್ಧ್ಯಾತಾರವಂ ತತ್ತರಿಂದ್ರಣೇಕೆ ಸತತ್ವಂ ದೇಹೇ ಚ ಜನಾತ್ಯಸ್ಮೈ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಸ್ತ ಶ್ರೀ ಬ್ರಹ್ಮಹಾಲಕ್ಷ್ಮೀದೇವತಾಯೈ ನಮಃ. ಕರ್ಪೂರಾದಿಮಂಗಲ ಜ್ಯೋತಿರ್ದೀಪಂ ದರ್ಶಯಾಮಿ ಧೂಪದೀಪಾನಂತರ ಮಧ್ಯೆ ಶ್ರೀ ಬ್ರಹ್ಮಹಾಲಕ್ಷ್ಮೀದೇವತಾಯೈ ನಮಃ. ಕರ್ಪೂರಾದಿಮಂಗಲ ಜ್ಯೋತಿರ್ದೀಪಂ ದರ್ಶಯಾಮಿ ಧೂಪದೀಪಾನಂತರ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ. ಆಚಮನೀಯಾನಂತರ ಮಧ್ಯೆ ಪ್ರಾಯಶ್ಚಿತ್ತಕ್ಕೋಸ್ಕರ ಅಕ್ಷತೆಯನ್ನು ಮತ್ತೊಮ್ಮೆ ಹೂವನ್ನು ಕೈಲಿಡಿದು ಪೂಜೆಯ ಮಧ್ಯದಲ್ಲಿ ಜೀವಿತಾವಧಿಯಲ್ಲಿ ತಿಳಿದು ತಿಳಿದೇನೋ ಅಜ್ಞಾನದಿಂದಲೂ ಅಹಂಕಾರದಿಂದಲೂ ನಮ್ಮಿಂದ ಏನೇ ಅಪರಾಧಗಳಾಗಿದ್ರು ಎಲ್ಲವನ್ನು ಕ್ಷಮಿಸಿ ನಮ್ಮನ್ನ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ತಾಯಿ ಅಂತೇಳಿ ಭಕ್ತಿಯಿಂದೆಲ್ಲರೂ ಕೂಡ ಹೂವನ್ನು ಕೈಲಿಡಿದು ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ.
अस्मिन् पूजा काले मध्ये मध्ये मंत्र विपर्यास तंत्र विपर्यास काल विपर्यास कर्म विपर्यास स्वराहक्षरा पदा वृत्तवर्णलोपदोष प्राचितार्थं नामत्रय मंत्र जपं कर्म करिष्ये करचरण कृतं वा कायजं कर्मजं वा श्रवण नयन जंबा मानसं वा परादं विहितम विहितं वा सर्वमेतच्चमस्व जय जय करुणाब्दे श्री महादेव शंभो जय जय करुणाब्दे श्री महादेव शंभो देवीं वाचमदनयन्त देवाः तां विश्वरूपा पशवो वदन्ति सा नो मन्द्रेषु मूर्धं दुहान धेनुर्वागस्मानुपसुष्टुतैतु अस्य श्रीवरमहालक्ष्मीर्देवता क्षमापणपूर्वकं मनसा विट्ट प्रार्थनं च वेदोक्त मन्त्रपुष्पाञ्जलिं समर्पयामि जय बोलो श्रीमन्महागणपति महाराज की जय वरमहालक्ष्मी माता की जय श्रीमन्नारायण महाराज की जय इंदिरारमण गोविंद गोविंद लक्ष्मी नारायण पादारविति गोविंद 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 हंतवरिಗೆಲ್ಲ ಆರೋಗ್ಯವಾಗಿ ಕೊಟ್ಟು ಕಾಪಾಡು ಗೋವಿಂದ ಗೋವಿಂದ जय मंगलम जय नमः पार्वतीपतीश्वर हर हर महादेव ಈ ಪೂಜೆ ವಿಧಾನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಎಲ್ಲರಿಗೂ ಶೇರ್ ಮಾಡಲಿ ಕಾರಣ ಒಂದೇ ಎಲ್ಲರ ಮನೆಯಲ್ಲೂ ಶಾಸ್ತ್ರೋಕ್ತವಾಗಿ ಪೂಜೆ ಆಗಲಿ ಅನ್ನುವಂಥದ್ದು ಲೋಕ ಸಮಸ್ತ ಸುಖಿನೋ ಭವಂತು ಒಳ್ಳೆಯದಾಗಲಿ ಶುಭಮಸ್ತು